ನಿಂತ್ಕೊಳ್ಳ, ಇಲ್ಲೇ ನಿಂತಿರ್ಬೇಕು. ಒಳಕ್ಕೇನಾರು ಬಂದ್ರೆ ಆಮೇಲೆ ನೋಡು. ನಾನು ಮಾಡಿದ ಅಪರಾಧವಾದರೇನು? ಇವತ್ತು ಬಂದಿದ್ಯಾ? ನನಗೆ ಈ ಶಿಕ್ಷೆಯೇ? ಬಹುದಿನದ ಬಯಕೆ ಫಲಿಸಿತಮ್ಮ. ಮಂಗಳಾರತಿ ಮಾಡಿ ಮರ್ಯಾದೆ ಒಳಗಡೆ ಕರ್ಕೋಬೇಕಾಗಿರೋ ತಾಯಿ ಪರ್ಕೆಲಿ ಪೂಜೆ ಮಾಡ್ತಿದ್ಯಲ್ಲ, ಇದನ್ನೇನ್ ಗದೆ ಅನ್ಕೊಂಡಿದ್ಯಾ, ಕತ್ತಿ ಅನ್ಕೊಂಡಿದ್ಯಾ ನೀನು? ಓ, ಕಲಾವಿದರಿಗೆ ದೃಷ್ಟಿ, ಮಾತೆಯಿಂದ ದೃಷ್ಟಿ. ನಡೆಯಲಿ ನಡೆಯಲಿ. ಆದಿಲೋಗರ್ ಕಣ್ಣು, ಬೀದಿಲೋಗರ್ ಕಣ್ಣು, ನನ್ ಕಣ್ಣು, ಊರವ್ರ ಕಣ್ಣು, ದೆವ್ವದ ಕಣ್ಣು, ಮಾಟದ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಡೆವಿಲ್ ನನ್ ಮಗನ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಹುಡುಗಿರ್ ಕಣ್ಣು, ಹುಡುಗಿರ್ ಕಣ್ಣು, ಯಾರ ಕಣ್ಣು ನಿನ್ ಮ್ಯಾಗ್ ಬೀಳ್ಬಾರ್ದು. ಲೇ ಮಗ, ಯೋನೇ ಹೇಳಲ್ಲ, ಪಾಲ್ಟ್ ಮಾತ್ರ ಬೋಲ್ ಪಸಂದಾಗ್ ಮಾಡ್ದೆ ಕಣ್ ಮಗ. ಯಾಕವ ಅರ್ಧಕ್ಕೆ ಎದ್ ಬಂದ್ಬಿಟ್ಟಂತೆ? ಮತ್ತೆ ನಾನು ಅಲ್ಲೇ ಇದ್ರೆ ಎಲ್ ನನ್ ಕಣ್ ನಿನ್ ಮೇಲ್ ಬಿದ್ದೋಯ್ತದ ಅಂತ ಎದ್ರುಕೊಂಡು ಓಡ್ ಬಂದ್ಬಿಟ್ಟೆ. ಏ ನಾಯ್ ನನ್ ಮಗನೆ, ಬಾ ಒಳಕ್ಕೆ, ಬಾ ಬಾ. ಅಮ್ಮ, ಆಹಾ, ಏನ್ ಮನ್ಮಥ ಇವನು. ಊರವ್ರ ಕಣ್ಣೆಲ್ಲ ಬೀಳುತ್ತೆ, ಅದ್ರಲ್ಲೂ ಹುಡುಗಿರು. ಒಬ್ಬನೇ ಸಿಗು, ವಿಚಾರಿಸ್ಕೋತೀನಿ. ಒಬ್ನೇ ಸಿಕ್ಕಿದ್ರೆ ವಿಚಾರಿಸ್ಕೋತ್ಯಾ? ಅಮ್ಮ ಬಂದೆ. ನಿನ್ಗೈತೆ ನಡಿಯೇ. ಐನೋರೇ, ಪ್ರಸಾದ, ಹೂವ. ನಮಸ್ಕಾರ ಬುದ್ಧಿ. ನಮಸ್ಕಾರ ಜಯಮ್ಮ. ಅದೇ ಮತ್ತೆ ನಮ್ ನಾಗನ ಹೆಸರು ಮ್ಯಾಗೆ ಅರ್ಚನೆ. ಗೊತ್ತಲ್ಲಮ್ಮ, ಒಂದು ಪಕ್ಷ ದೇವರಿಗೆ ಸುಪ್ರಭಾತ ತಪ್ಪಿದ್ರು ನೀನ್ ನಿನ್ ಮಗನ ಹೆಸರಿನಲ್ಲಿ ಅರ್ಚನೆ ಮಾಡ್ಸೋದ್ ತಪ್ಸಲ್ಲ. ಒಟ್ನಲ್ಲಿ ದೇವರನ್ನೇ ನಂಬ್ದಿರೋ ಅವನಿಗೂ ದೈವನೇ ಜೀವ ಅನ್ನೋ ನಿನ್ಗೂ ಎಷ್ಟೊಂದು ವ್ಯತ್ಯಾಸ ನಮ್ಮ. ನಮ್ ನಾಗನ್ಗೆ ಅವಳ ಮ್ಯಾಲೆ ಒಸಿ ಕೋಪ. ಅವ್ರ ಅಪ್ಪನ್ನ ಬೇಗ ಕರ್ಸ್ಕೊಂಬಿಟ್ಲು ಅಂತ. ಒಂದ್ ಲಗ್ನ ಅಂತ ಆಗೋದ್ರೆ ಸರಿಯೋಯ್ತನ್ ಬಿಡಿ. ಜಯಮ್ಮ, ನಿನ್ನ ಮಗ ಆನೆ ಇದ್ದ ಹಾಗೆ. ಅವನ್ ನಡೆದಿದ್ದೇ ದಾರಿ ಅಂತ ನುಗ್ತಾ ಇರ್ತಾನೆ. ಸಿಂಹರಾಶಿಯಲ್ಲಿ ಹುಟ್ಟಿರೋ ಅವನ್ಗೆ ಮೂಗ್ದಾರ ಹಾಕುವಂತ ಹುಡುಗಿನ ನಾನು ನೀನು ಹುಡ್ಕಕ್ಕಾಗಲ್ಲಮ್ಮ, ಆ ತಾಯಿನೇ ಹುಡುಕೊಡ್ಬೇಕು. ಎಂತ ಪೂಜೆಗೆ ರೆಡಿ ಮಾಡಿದ್ನೋ. ಈ ಹುಣ್ಣಿಮೆ ದಿವಸ ನಾನು ಆನೆನ ಬಲಿ ಕೊಟ್ಟು ಪೂಜೆ ಮಾಡಿದ್ದಿದ್ರೆ ನಾನು ಎಂತ ಶಕ್ತಿ ಪಡಿತಾ ಇದ್ದೆ ಗೊತ್ತೇನ್ರೋ ನಿಮಗೆ? ರಾಜಕೀಯದಲ್ಲಿ ನನ್ನ ಶತ್ರುಗಳೆಲ್ಲ ನಾಶ ಆಗೋಗ್ತಾ ಇದ್ರು. ಈಗ ನಾನು ರಕ್ತಾಕ್ಷಿಂಗ್ ಏನಂತ ಮುಖ ತೋರಿಸ್ಲಿ? ಯಾರಣ ಅದ ರಕ್ತಾಕ್ಷ?
ಪಿಶಾಚಿನಿ? ನೀನ್ ಹುಡುಕ್ತಾ ಇರೋ ಬಲಿ ಇಲ್ಲೇ ಇದೆ. ಎಲ್ಲಿ? ನಾನಿನ್ನ ಮದುವೆ ಆದ್ಮೇಲೆ ತುಂಬಾ ದುಡ್ಡು ಮಾಡ್ತೀನಿ. ಓಹೋ, ಆಮೇಲೆ ನಮ್ಗೆ 2 ಮಕ್ಕಳಾಗತ್ತೆ. ಅದ್ರಲ್ಲಿ 1 ಗಂಡು 1 ಹೆಣ್ಣು. ಮದ್ವೆ ಆಗಕ್ಕೆ ಇನ್ನು 3 ತಿಂಗಳು ಗ್ಯಾಪ್ ಇದೆ. ಅಷ್ಟ್ ಬೇಗ ಮಕ್ಕಳ ಬಗ್ಗೆ ಮಾತಾ? ಇನ್ನು 3 ತಿಂಗಳು ಕಾಯ್ಬೇಕಾ ಚಿನ್ನ? ಯಾರಾದ್ರೂ ನೋಡಿದ್ರೆ? ಇಲ್ಲಿ ಯಾರಿದ್ದಾರೆ? ಯಾರು ಇಲ್ಲ, ನಾನು ನೀನು ಅಷ್ಟೇ. ಯಾರೋ ನೀನು? ಏನ್ ಹಂಗ್ ಗುರಾಯಿಸ್ತಾ ಇದೀಯಾ? ನೀನು ಹೋಗಿಲ್ಲಿಂದ. ಈ ಹುಡುಗಿ ನನಗ್ ಬೇಕು. ನನ್ನ ಹುಡುಗಿ ಮೇಲೆ ಕಣ್ಣಾಕ್ತೇನಲ್ಲೇ? ಶಕ್ತಿ ಶಕ್ತಿ ಓಂ ಶಕ್ತಿ ತಾಯಿ. ರಾಮ ಇಲ್ದೆ ಹನುಮಂತ ವರ್ಕೌಟ್ ಆಗಲ್ಲ. ಅಣ್ಣಪ್ಪನ ಆಣತಿ ಇಲ್ದೆ ಮಂಜುನಾಥ ವರ ಕೊಡಲ್ಲ. ಹಾಗೆ ಈ ಭಗವಂತನ ಫ್ಲಾಶ್ ಬೀಳ್ದೆ ದೆವ್ವ ಬಿಡಲ್ಲ. ತಾಯಿ ಓಂ ಶಕ್ತಿ, ನನಗೆ ಒಳ್ಳೊಳ್ಳೆ ಕಸ್ಟಮರ್ಸ್ ನ ಕಳ್ಸ್ಕೊಡಮ್ಮ. ಅರ್ಥ ಆಗ್ಲಿಲ್ವಾ? ಈ ಕೆಟ್ಟದಾಗ ದೆವ್ವ ಹಿಡಿದಿರುತ್ತಲ್ಲ, ಅವ್ರನ್ನೆಲ್ಲ ನನ್ನ ಹತ್ರ ಕಳ್ಸ್ಕೊಡಮ್ಮ. ಗಟ್ಟಿಯಾಗಿ ಹಿಡ್ಕೊಳ್ಳಿ, ಹುಷಾರು. ಓಂ ಶಕ್ತಿ, ನಮ್ಮ ಮೇಲೆ ಕರ್ನೆ ತೋರ್ಬಿಟ್ಟೆ. ಲೇಡೀಸ್ ದೆವ್ವ ಹಂಗೆ ನಿಂತ್ಕೊಳ್ಳಿ. ಹಂಗೆ ನಿಂತ್ಕೊಳ್ಳಿ. ಯಾಕಯ್ಯ? ಬಿಫೋರ್ ಡೆವಿಲ್ ಆಫ್ಟರ್ ಡೆವಿಲ್. ದೆವ್ವ ಬಂದಾಗ ದೆವ್ವ ಹೋದಾಗ. ಹಂಗಂದ್ರೆ ಏನಯ್ಯ? ಅಯ್ಯೋ, ಇದೊಂದು ಹೊಸ ಸಂಪ್ರದಾಯನಪ್ಪ. ಯಾವುದೇ ಕ್ಷೇತ್ರಕ್ಕೆ ಹೋದ್ರೆ ನೀವು ಗಣಪತಿ ಕೈ ಮುಗಿಲ್ವಿ, ಹಾಗೆ ಈ ಕ್ಷೇತ್ರಕ್ಕೆ ಬಂದ್ರೆ ನಮಗೆ ಫಸ್ಟ್ ಬೋಣಿ ಆಗ್ಬಿಡ್ಬೇಕು. ಇವಾಗ ಹುಡ್ದ ಬಗ್ಗೆ ಫೋಟೋ ತೆಗೆದು ಮದ್ವೆಗೂ ಫೋಟೋ ತೆಗೆಸ್ಕೊತೀಯಾ? ದೆವ್ವಕ್ಕೂ ಒಂದು ಫೋಟೋ ಬಿಡುವೆ. ಫೋಟೋ ಎಲ್ಲ ಹಾಕತ್ಯೋ ಇದನ್ನೊಳ್ಳೆ ಹಾಕಳಪ್ಪ. ದೆವ್ವ ಬಂತು ಅಂತ ನಿನಗ್ ಗೊತ್ತು, ನನಗ್ ಗೊತ್ತು, ಲೋಕಕ್ಕೆಲ್ಲ ಗೊತ್ತು. ದೆವ್ವ ಬಿಟ್ಟ ಮೇಲೆ ಈ ಸ್ತ್ರೀ ದೆವ್ವ ಗೊತ್ತಾಗದ್ ಬೇಡವನಿಯಾ? ಇಲ್ಲ ಬರೋ ಸಾಂಬಳ ಹತ್ರಕ್ಕೆ ಹೋಯ್ತೀವಿ. ಶಕ್ತಿ ಓಂ ಶಕ್ತಿ ಏನ್ರಿ ಭೂತ ಬಿಡಿಸ ತಮಾಷೆ ಅಂದ್ಕೊಂಡ್ಬಿಟ್ಟಿರೇನ್ರಿ? ಲಾಸ್ಟ್ ಟೈಮ್ ಇದೇ ತರ ಒಂದು ಫ್ಯಾಮಿಲಿ ನನ್ನ ಮಾತು ನಿರ್ಲಕ್ಷ್ಯ ಮಾಡಿ ಹಿಂಗೆ ಬೆಟ್ಟದ ಮೇಲೆ ಹತ್ಕೊಂಡು ಹೋಯ್ತು. ಆ ಭೂತಕ್ಕೆ ವೈಬ್ರೇಷನ್ ಜಾಸ್ತಿ ಆಗ್ಬಿಟ್ಟು ಆ ಫ್ಯಾಮಿಲಿ ಎಲ್ಲಾರನು ಬೆಟ್ಟದ ಮೇಲಿಂದ ತಳ್ಳಿ ಬೇಳ್ಸಿ ಸಾಯಿಸಿ ಕೊಡಕ್ ಅನ್ಸ್ಬಿಡ್ತು. ಭೂತ ಬಿಡ್ಸಕ್ ಬಂದವ್ರು ಎಲ್ರು ಭೂತಗಳು ಆಗ್ಬಿಟ್ರಪ್ಪ. ಏನ್ರಿ ಇಷ್ಟೊಂದು ವೈಬ್ರೇಷನ್ ರೀ? ನನ್ನ ಮಾತು ಕೇಳ್ರಿ. ಪ್ಯಾಕೇಜ್ ಇದೆ ಕಣ್ರಿ, ಒಳ್ಳೊಳ್ಳೆ ಪ್ಯಾಕೇಜು. ಸೇಫ್ ಆಗಿ ಹೋಗ್ತೀರಾ, ಸೇಫ್ ಆಗಿ ಬರ್ತೀರಾ. ನನ್ನ ಮಾತು ಕೇಳಿಪ್ಪ. ಪ್ಯಾಕೇಜ್ ರೇಟ್ ಏನ್ ಹೇಳಿ? 3 ಪ್ಯಾಕೇಜು. ತಾಮ್ರದ ಪ್ಯಾಕೇಜು 1000, ಬೆಳ್ಳಿ ಪ್ಯಾಕೇಜು 2000, ಗೋಲ್ಡ್ ಪ್ಯಾಕೇಜ್ 5000. ಡಿಫ್ರೆನ್ಸ್ ಏನ್ ಹೇಳಿ? ತಾಮ್ರ ನೋಡಿ, ಇವ್ರ ಹೆಸರು ಗುಲಾಬ್ ಜಾಮೂನ್ ಅಂದ್ಬಿಟ್ಟು ನಿಮ್ ದೇವನ್ ಕರ್ಕೊಂಡು ಹೋಗ್ತಾರೆ, ವಾಪಸ್ ಕರ್ಕೊಂಡು ಬರ್ತಾರೆ. ಸಮಸ್ಯೆ ಏನಪ್ಪಾ ಅಂತಂದ್ರೆ ನಿಮ್ ದೇವನ ಮದುವೆ ಆಗ್ಬಿಟ್ಟು ನಿಮ್ಮನೇಲೆ ಠಿಕಾಣಿ ಊಡ್ಬಿಡ್ತಾರೆ. ತತ್ಕಾಲಿತು ಅಷ್ಟೇ. ನೆಕ್ಸ್ಟ್ ಬೆಳ್ಳಿ ಪ್ಯಾಕೇಜ್. ಬೆಳ್ಳಿ ಚೌಡಿ. ನೋಡಿ, ಇವ್ರ ಹೆಸರು ಸೋಂಪಾಪುಡಿ ಅಂದ್ಬಿಟ್ಟು ನಿಮ್ ದೇವನ ಕರ್ಕೊಂಡು ಹೋಗ್ತಾರೆ, ವಾಪಸ್ ಕರ್ಕೊಂಡು ಬರ್ತಾರೆ. ಏನಂತಂದ್ರೆ ಇವತ್ತೊಂದಿನಕ್ಕೆ ದೇವ ಬಿಡಿಸ್ತಾರೆ. ಇದು ತತ್ಕಾಲೆ. ಪರ್ಮನೆಂಟ್ ಆಗಿ ಏನಾರು ಇದ್ರೆ ಹೇಳಿ. ಗೋಲ್ಡ್ ಪ್ಯಾಕೇಜ್ 100% ರಿಸಲ್ಟ್. ಅವ್ರನ್ನ ಫೋನ್ ಮಾಡಿ ಕರ್ಸ್ಬೇಕಾಗುತ್ತೆ. ಫೋನ್ ಬಿಲ್ ಆಮೇಲೆ ಕೊಟ್ಬಿಡಿ, ಆಯ್ತಾ?
ಹಲೋ ಭಗವಂತ speaking. ಹಲೋ ದೇವ್ರು ಸ್ಪೀಕಿಂಗ್. ಓವರ್ ಓವರ್ ಓವರ್. ಏ ನಾಗ ಅಮ್ಮ ಅಪ್ಪ ಒಂದ್ ಗೋಲ್ಡ್ ಪ್ಯಾಕೇಜ್ ಅಪ್ಪ. ಫ್ಯಾಂಟಾಸ್ಟಿಕ್. ಎಲ್ಲಪ್ಪ ಇದ್ದೀಯಾ? ಪಕ್ಕದಲ್ಲಪ್ಪ. ನೀನಪ್ಪ ಎಡೆ ಎತ್ಕೊಂಡು ಪಕ್ಕದಲ್ಲಿ ಇದೀಯಾ? ಒಂದ್ 10,000 ಹಾಕೋ. ನೋಡಿ ಸರ್, ಸರ್ ಆಕ್ಚುಲಿ ಇದು ಈವಿಲ್ ಡೆಡ್ ಪಾರ್ಟ್ 3. ಹಾ ಸರ್, ಟ್ರಿಬಲ್ ಆಕ್ಟಿಂಗ್ ಮಾಡಿಸ್ಬಿಡ್ಬೋದು. ಹೌದೌದು. ನಾವ್ ಎಂತೆಂತ ಕೇಸ್ ನೋಡಿದೀವಿ, ಅದರಲ್ಲಿ ಇದು ಸ್ಪೆಷಲ್ ಕೇಸು. ಮೋಸ್ಟ್ಲಿ ಈ ದೆವ್ವ ಇಡೀ ಫ್ಯಾಮಿಲಿನ ಕಿತ್ಕೊಂಡು ಬಡ್ದು ಬಾಯಲ್ಲಿ ಹಾಕೊಂಡ್ಬಿಡ್ಬೋದು. ಫೋಟೋ ತೆಗಿಸ್ಬಿಡೋಣ. ದಯವಿಟ್ಟು ತೆಗೀರಿ ಸರ್. ಸ್ಮೈಲ್ ಪ್ಲೀಸ್. ಸ್ವಲ್ಪ ನಾಲ್ಗೆ ಅಣಕೊಂಡ ಪಿಕ್ಚರ್ ಬಿಡ್ತಲ್ಲ, ಅವು ಈಚೆ ಬಿಡಿ. ಪಚ್ಚಿ ಅವರೇ, ನಿಮಗೆ ಮೊದಲೇ ಗೊತ್ತಾಗಿದ್ರೆ ಬೇರೆ ಹುಡುಗಿನ ಮದ್ವೆ ಆಗ್ಬಿಡ್ತಾ ಇದ್ರೇನೋ, ಬೇಡಪ್ಪ ನಮಗಿಂತ ಡ್ಯಾಮೇಜ್ ಪೀಸು ಅಂತ. ಅಯ್ಯೋ, please stop it. ನೋಡಿದ್ರಾ ಎಷ್ಟು ಶ್ರಮಜೀವಿಗಳು ನಾವು. ನಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದೆ ಅಂದ್ರೆ ಸುಮ್ನೆ ಎಕ್ಸ್ಟ್ರಾ ದುಡ್ಡು ಕೇಳಲ್ಲ ನಾವು. ಸರ್ ನಿಮ್ಗೆ ಎಷ್ಟೇ ದುಡ್ಡು ಕೊಟ್ರೆ ಕಡಿಮೆ ಸರ್. ನಾನು ಹೆಂಡತಿ ಇಟ್ಕೊಳ್ಳಿ ಸರ್. ಆಯ್ತಾ, ಇದು ಎಕ್ಸ್ಟ್ರಾ ಕೊಡ್ತೀರಾ? ಖಂಡಿತ ಸರ್. ಹುಷಾರು, ಸ್ವಾಮಿಗಳಿಗೆ ನನ್ನ ಗೊತ್ತಾಗ್ಬಿಟ್ಟ. ಕೇಳಲ್ಲ ಸರ್. ಗೊತ್ತಾಯ್ತು ಅಂದ್ರೆ ನಿಮ್ಗೆ 3 ಹೆಣ್ದೇವ, ನಿಮ್ಗೆ 3 ಕೊಳ್ಳಿದೇವ ಬಿಟ್ಬಿಡ್ತೀನಿ ತಂದು. ಗೊತ್ತಾರಿ, ಸೈಲೆಂಟ್ ಆಗಿ. ಮಾಟ ನಡೆದಿದೆ. ಆತ್ಮಶಾರ ಅನ್ನೋ ಪ್ರಯೋಗ. ಈಗ ಏನ್ ಮಾಡೋದು ಸ್ವಾಮಿ? ಹೆದರಬೇಡಿ, ಪ್ರಯೋಗದ ಪರಿಣಾಮ ಪ್ರಥಮ ಹಂತದಲ್ಲೇ ಇದೆ. ಅದನ್ನ ತಡಿಬಹುದು. ತಡಿತೀಯೇನೋ? ನನ್ನ ತಡಿತೀಯೇನೋ? ಇವಳ ಬಲಿ ತಗೊಳ್ಳೋರ್ಗೂ ಬಿಡಲ್ಲ. ಇದನ್ನೆಲ್ಲ ನನ್ ಕೈ ನಂಬಕ್ಕೆ ಆಗ್ತಿಲ್ಲ ಗುರುಗಳೇ. ಬಾ ಇಲ್ಲಿ. ಇವಳನ್ನ ಬಿಡಲ್ಲ. ಇದನ್ನ ಹಿಡ್ಕೋ ಸ್ವಾಮಿ. ಹಿಡ್ಕೋ. ಅಲ್ಲಿ ನೋಡು. ಒಂದೇ ದೇಹದಲ್ಲಿ 2 ಆತ್ಮಕ್ ಜಾಗ ಇಲ್ಲ. ಆ ದೇಹ ಬಿಟ್ಟು ಇದ್ರೊಳಗಡೆ ಬಾ. ನಾನ್ ಬರಲ್ಲ. ನಾನ್ ಬರಲ್ಲ. ನಾಗರಾಜ, ಅಣ್ಣ, ಏನಣ್ಣ ನನ್ನ ಹೆಂಡತಿ ಬಿದ್ದಿಲ್ಲ, ಸ್ವಾಮಿಗಳು ಹಂಗೆ ಹೋಗ್ಬಿಟ್ರು. ದುಡ್ಡು ಗಿಡ್ಡು ಕೊಡೋದ್ರೆ ನನ್ನ ಸ್ವಾಮಿಗಳಿಗೆ ಹೇಳಿದ್ರ? ಇಲ್ಲಣ್ಣ. ಆ ಹುಷಾರ್, ಅರ್ಧ ಗಂಟೆ ಇಳಿದೋಗ್ಬಿಡುತ್ತೆ. ಕಲ್ಯಾಣಿ ಕರ್ಕೊಂಡೋಗಿ ಸ್ನಾನ ಮಾಡ್ಬಿಟ್ಟು ಈ ಬೊಂಬೆನ್ ತಗೊಂಡೋಗಿ ಮರಕ್ ಕೊಡ್ಬಿಟ್ರೆ ಎಲ್ಲ ಇಳಿದೋಗತ್ತೆ. ಈ ಕಟ್ಟೆ ಮೇಲೆ ಯಾರು ಬರಬಾರ್ದು. ಸ್ಟಾಪ್ ಇಟ್. ನೋಡಿಮ್ಮ, ನೀವು ಸೊಸೆ ಪ್ರಾಬ್ಲಮ್ ಅಂತ ಹೇಳಿದ್ರಿ, ನಾನು ಸಿಲ್ವರ್ ಪ್ಯಾಕೇಜ್ ಕೊಟ್ಟೆ. ನೀವು ಅತ್ತೆ ಪ್ರಾಬ್ಲಮ್ ಅಂತ ಹೇಳಿದ್ರಿ, ನಾನು ಬ್ರಾನ್ಸ್ ಪ್ಯಾಕೇಜ್ ಕೊಟ್ಟೆ. ನೀವು ಹುಡುಗನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನು ಗೋಲ್ಡ್ ಪ್ಯಾಕೇಜ್ ಕೊಡ್ತಾ ಇದ್ದೆ. ಇಷ್ಟೊಂದು ಗೋಲ್ಡ್ ಇರ್ಬೇಕಾದ್ರೆ ನಾನು ಸುಮ್ಮನೆ ಇರ್ತಾ ಇದ್ನೆ ಅಲ್ವೇ? ಹೋಗಿ ಹೋಗಿ ಆ ಹುಡುಗನ್ ಕರ್ಕೊ ಬನ್ನಿ. ಹೋಗಿ 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 ಹೋಗಿ. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ.
ನಿಮ್ ಪ್ಯಾಕೇಜ್ ಅಷ್ಟೇ ಗೋಲ್ಡ್ ಅಲ್ಲ ಸರ್, ನಿಮ್ ಹುಡುಗನು ಗೋಲ್ಡೆ. ಅಂತೂ ಆ ದೆವ್ವ ನನ್ನ ಹೆಂಡತಿನ ಬಿಟ್ಬಿಡ್ತು ಸರ್. ಬರ್ಲಾ ಸರ್? ರೇ, ಈ ಬ್ಲಾಕ್ ಗೋಲ್ಡ್ ಆ ಗೋಲ್ಡ್ ನಮ್ದೇ ಕಣ್ರಿ, ತೆಗಿರಿ ಕಾಸು. ಅಯ್ಯೋ ನಿಮ್ಮ ಅಲಲ ಸ್ಮೈಲ್ ಪ್ಲೀಸ್. ಇದು ಆಫ್ಟರ್ ಡೆವಿಲ್ ಫ್ರೀ, ಮನೆಗೆ ಕಳ್ಸ್ಕೊಡ್ತೀನಮ್ಮ. ಯಾವ್ದೋ ದೆವ್ವ ಮೈ ಮೇಲೆ ಬಂದ್ಬಿಡ್ತು ಅಂತ ಎದ್ರ ಕಣ್ಣಲ್ಲೋ ಎದಗಿದೆ ಒಡ್ ಸತ್ತಾಗಿದ್ರೆ ಏನಲ್ಲ ಗತಿ? ನೀನು ಮನೆ ಮುಂದೆ ಕಟ್ಟಿರೋ ತೆಂಗಿನಕಾಯಿಗೆ, ಅದಕ್ಕೆ ಮಾಡೋ ಪೂಜೆಗೆ, ಕಟ್ಟಿರೋ ತಾಯ್ತಿಕ್ಕೆ, ನಿನ್ನ ಮೈ ಮೇಲಿರೋ ಮಾಲೆಗೆ, ರಾಮ ಒಂದೇ ಒಂದ್ ಕೊಳ್ಳಿದಾವ ಕೂಡ ಒಳಗಡೆ ಬರಲ್ಲ. ತುಂಬಾ ಹೊಟ್ಟೆ ಸುಬಾಕಣ, ಊಟ ಹಾಕು. ಎಲ್ಲ ಏನೇನು ಊಟ ಎಲ್ಲೋಗಿದ್ದೆ? ಭಯಂಕರವಾದ ಒಂದ್ ದೆವ್ವ ಬಿಡ್ಸಕ್ ಹೋಗಿದೆ. ಏನ್ ವೀರ ಬಾಹು ನನ್ ಮಗ ಇವನು. ದೆವ್ವ ನಂಬಲ್ಲ, ದೇವ್ರ ನಂಬಲ್ಲ, ಎಲ್ಲ ಹೋಗಿತ್ತಂತೆ ದೆವ್ವ ಬಿಡ್ಸಕ್ಕೆ. ಜಯಮ್ಮ, ಮಾಡ್ತೀನಿ ನಿನ್ಗೆ. ದಯವಿಟ್ಟು ಪರ್ಕೆ ಹುಡ್ಕೊಳ ಪ್ಲೀಸ್ ಪ್ಲೀಸ್. ಜಯಮ್ಮವ್ರೆ, ಆ, ನಿಮ್ ಭಕ್ತಿ ನಿಮ್ದು, ಆ. ನಮ್ ಬಿಸ್ನೆಸ್ ನಮ್ದು. ಓಹೋ. ತಾಯಿಯಾಗಿ ನನ್ ಬಿಸ್ನೆಸ್ ಹಾಳು ಮಾಡಕ್ ಬೇಡ ಪ್ಲೀಸ್. ಲೇ ಯಾಕಮ್ಮ ದೃಷ್ಟಿ ತೆಗಿತ್ಯಾ? ಗ್ರಾಚಾರ ಬಿಡಿಸ್ತೀನಿ. ವಾಗ ಎಲ್ಲ ಕಿತ್ತಕ್ಕೆ ಮಕ ತೊಳ್ಕ ಹೋಗು. ಲೇ ಡಕಾಯ್ತೀನಿ ನನ್ ಮಗನೇ. ಮೊದ್ಲು ಸಂಘ ಸರಿ ಮಾಡ್ಲಾ. ಅವ್ನ್ ಯಾವನೋ ನಿಂಬೆಹಣ್ಣು ಮಾರೋನು, ಚೋಪ್ಲಿಕಾಯಿ ಅವನು, ಅವನಲ್ಲ ಅವನು ದೇವದ್ ಫೋಟೋ ತೆಗಿಯವನು, ಡೆವಿಲ್ ನನ್ ಮಗ. ಮೊದ್ಲು ಅವ್ನ್ ಸಂಘ ಬಿಡು, ಸರಿ ಹೋಯ್ತ್ಯಾ? ಅವ್ನ ಯೋಗ್ಯತೆಗೆ 47 ವರ್ಷ ಆಗೈತೆ. ಹೆಣ್ ಕೊಡೋರ್ ಯಾರು ಗತಿ ಇಲ್ಲ, ಮದ್ವೆ ಇಲ್ಲ, ಮುಂಜಿ ಇಲ್ಲ. ನಾನ್ ಹೇಳ್ತಾ ಇವ್ನಿ ನೋಡು, ಅವ್ನ್ ಹಿಂಗೆ ಜೀವನ ಪೂರ್ತಿ ದೇವ್ಗಳ ಫೋಟೋ ತೆಕ್ಕಂಡೇ ಇದ್ ಬಿಡ್ಬೇಕು. ನೀನು ಹಂಗೆ ಆಗೋಯ್ತಿ ಅಂತ ನಂಗ್ ಭಯ ಕಣ್ಮಗ. ಅವರೆಲ್ಲ ಒಂಥರ ಮಾಸ್ ಆಡಿಯನ್ಸ್ ಇದ್ದಂಗೆ. ನನ್ನ ಪ್ರಾಣ ಹೋದ್ರು ನಾನು ಅವ್ರನ್ನ ಬಿಟ್ಕೊಡಕ್ ಆಗಲ್ಲ. ಈ ಜಯಮ್ಮನ್ ಮಗ ಯಾವತ್ತಿದ್ರು ಜನಗಳ ಮಧ್ಯದಲ್ಲಿ, ಜನಗಳಿಗೋಸ್ಕರ, ಜನಗಳಿಂದ ಅಂಡರ್ಸ್ಟ್ಯಾಂಡ್ ಮೈ ನಾಗಸ್ ಮಮ್ಮಿ. ಆಹಾಹಾಹಾಹಾ. ಏನು ಜನ ಕಾಯ್ಕೊಂಡ್ ಕುಂತವ್ರೆ, ಎಂಟಾಗ ಮಂದ್ ಹಂಗೆ ಅವ್ನ್ ಮಕದ್ಮೇಲೆ ಸೀದ್ ಬಿಡಕ್ಕೆ. ಹಂಗಾದ್ರೆ ನೀನ್ ನನಗೆ ಅರೇಂಜ್ ಮ್ಯಾರೇಜ್ ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಮಾಮ್. ಯಾಕ ಮಗ ಲವ್ ಮಾಡಿ ಮದ್ವೆ ಮಾಡ್ಕೊಳ್ಳೋಣ ಅಂತವಾ? ಏ ಈ ಕರಿಯನ್ಗೆ ಅದ್ ಯಾವೇನ್ ಬಿದ್ದಾಳೋ? ಜಯಮ್ಮ, ಈ ಕರಿಯನ್ಗೆ ಆ ದುನಿಯಾನೇ ಬಿದ್ದಿದೆಯಂತೆ. ಅದರಲ್ಲಿ ಒಂದೇ ಒಂದು ಫಿಗರ್ ಬೀಳಲ್ಲ ಅನ್ಕೊಂಡಿದ್ಯಾ? ಯಾರ್ಯಾರ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಂತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬಿಡಿ. ವೇರ್ ಎವರ್ ದ ಪ್ರಾಬ್ಲಮ್ ಕಮ್ಸ್, ಜಯಮ್ಮನ್ ಮಗ ಈಸ್ ದೇರ್. ಪೂಜೆ ಜೋರಾಗಿ ನಡೀತಾ ಇದೆ. ಪೂಜೆ ಅಲ್ಲ, ಪ್ರಯೋಗ, ತಾಂತ್ರಿಕ ಪ್ರಯೋಗ. ನನ್ನ ತಂದೆ ಆತ್ಮ ಸಿಗೋವರೆಗೂ ನಾನ್ ಬಿಡಲ್ಲ. ನಿಮ್ಮ ತಂದೆಯವ್ರು ಬದುಕಿದಾಗ ನಮಗೆಲ್ಲ ದೊಡ್ಡ ಶಕ್ತಿ ಆಗಿದ್ರು. ನನ್ನ ತಂದೆ ಸತ್ತಿಲ್ಲ, ದೇಹದಿಂದ ಆತ್ಮ ಬೇರೆ ಆಗಿದೆ ಅಷ್ಟೇ. ಯಾವತ್ತು ಬಂಧಿ ಆಗಿರೋ ನನ್ನ ತಂದೆಯ ಆತ್ಮದ ಸುಳಿವು ಸಿಗುತ್ತೋ ಆವತ್ತು ಇಡೀ ದೈವ ಕುಲನೇ ನಡಗಿಸ್ತೇನೆ. ಅಹಂ ರಕ್ತಾಕ್ಷ. ನಿಮ್ಮ ಶಕ್ತಿ ಏನು ಅಂತ ನನಗೆ ಗೊತ್ತು. ಅದಕ್ಕೆ ಆನೆ ಬಲಿ ಕೊಟ್ಟು ನಿಮ್ ಕೈಲಿ ಪೂಜೆ ಮಾಡ್ಸೋಣ ಅಂತಿದ್ದೆ. ಅದ್ರ ಆಯುಸ್ ಗಟ್ಟಿ ಇತ್ತು, ತಪ್ಪೋಯ್ತು. ಬ್ರಹ್ಮ ಹುಟ್ಟು ಬರಿತಾನೆ, ಸಾವನ್ನ ನಾನ್ ಬರಿತೀನಿ. ಯಮ ಆಮೇಲೆ ಬರ್ತಾನೆ. ಆನೆ ಬಲಿ ತಪ್ಪೋದ್ರೇನಂತೆ,
ನರಬಲಿ ಕೊಡೋಣ. ಕರ್ಕೊಂಡೋಗ ಅವನ್ನ. ಈ ವಿಷಯ ಇಟ್ಕೊಂಡೆ ನಾನು ಇಲ್ಲಿವರೆಗೂ ಬಂದಿದ್ದು. ನೋಡಿ, ಇವನು ನನ್ನ ರಾಜಕೀಯ ವಿರೋಧಿ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇವನ್ ಇನ್ವಾಲ್ವ್ಮೆಂಟು ತುಂಬಾನೇ ಕೌಂಟ್ ಆಗುತ್ತೆ. ಅದಕ್ಕೆ ಇವನ್ನ ಅಕೌಂಟ್ನಲ್ಲೇ ಇಲ್ದಂಗೆ ಮಾಡಬೇಕು. ನಾನು ನಿನಗೊಂದು ಬೊಂಬೆ ಮಾಡ್ಕೊಡ್ತೀನಿ. ಅಮಾವಾಸ್ಯೆ ಮಧ್ಯರಾತ್ರಿ ಯಾರು ಓಡಾಡದೇ ಇರೋ ಜಾಗದಲ್ಲಿ ಅದನ್ನಿಟ್ಟು ನಾನು ಹೇಳ್ದಾಗ ಮಾಡು. ಈ ಒಂದು ಸಾವಿನ ಸುದ್ದಿನ ನೀನೇ ಬಂದು ನನಗೆ ಹೇಳ್ತೀಯ. ಜೈ ಆಂಜನೇಯ. ಮಾಮ, ಭಗವಂತನೇ ಡಲ್ಲ ಕುತ್ಕೊಂಡ್ಬಿಟ್ರೆ ಜನಗಳ ಗತಿ ಏನು? ಅಯ್ಯ ಇವಾಗ ಏನು ಪ್ರಪಂಚನ ಏನು ಸುಡ್ಗಾಡು. ಹುಡುಕರು ಒಂದು ದೇವ ಸಿಗ್ತಿಲ್ಲ ಕಣ. ಏನ್ ಬಿಸ್ನೆಸ್ ದೇವದ್ ಬಿಸ್ನೆಸ್. ಬರೀ ಕಣ್ಣಲ್ಲಿ ಹುಡುಕಿದ್ರೆ ಒಂದೊಂದ್ಸರಿ ದೆವ್ವ ಸಿಗಲ್ಲ. ಅದಕ್ಕೆ ಲೆನ್ಸ್ ಹಾಕೊಂಡು ನಾವು ಅವಾಗ ಹುಡುಕ್ಲೇ ಸಿಕ್ಕಿದ್ರೆ ನಮಗೂ ಹೇಳಪ್ಪ. ಒಂದು ಬ್ಯೂಟಿಫುಲ್ ರಾಕ್ಷಸಿ ಬಂದ್ಗಳು. ಎಲ್ಲೋ ಕೊಡಲಿ ಲಕ್ಕಿ ಡೆವಿಲ್. ಏನೋ ನಾಗ ವೈಬ್ರೇಷನ್ ಇಲ್ವಲ್ಲೋ. ನನ್ಗಾಗ್ತಾ ಇಲ್ವೇನಪ್ಪ. ಬಿಸ್ನೆಸ್ ಬಿಸ್ನೆಸ್. ನಮಗೆ ಹುಡುಗಿ ಮುಖ್ಯ ಅಲ್ಲ, ಡೆವಿಲ್ ಮುಖ್ಯ. ಲಕ್ಕಿ ಡೆವಿಲ್. ಮೇಡಮ್, 52 ರೂಪಾಯಿ ಆಗಿದೆ. ಮೀಟರ್ ಮೇಲೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು. ಏನು? ಯಾಕೆ? ಮೀಟರ್ ಮೇಲೆ 1 ಪೈಸಾ ಜಾಸ್ತಿ ಕೊಡಲ್ಲ. ಮಧ್ಯರಾತ್ರಿಯಿಂದ ಪೆಟ್ರೋಲ್ ರೇಟ್ ಚೇಂಜ್ ಆಗಿದೆ. ಆದ್ರೆ ನಾವು ಚೇಂಜ್ ಆಗಿಲ್ವಲ್ಲ. ನಮ್ಮ ಜನ ಚೇಂಜ್ ಆಗಲ್ಲಪ್ಪ. ನಮಗ್ ಸ್ವಾತಂತ್ರ್ಯ ಬಂದಿರೋದೇ ಮಧ್ಯರಾತ್ರಿಯಿಂದಲೇ ರೇಟ್ನ ಏರಿಸ್ಬಿಡ್ತಾರೆ. ಅಂದ್ರೆ ಮಲಗಿದ್ದಾಗಲೇ ಇಮ್ಮಿಡಿಯೇಟ್ ಎಫೆಕ್ಟ್ ಮಾಡ್ಬಿಡ್ತಾರೆ. ನಮ್ಮ ಜನಕ್ಕೆ ಯಾವ ಎಫೆಕ್ಟ್ ಆಗಲ್ಲ. ಚೇಂಜ್ ಆಗಲ್ಲಪ್ಪ, ಆಗಲ್ಲ. ಅವೆಲ್ಲ ಆಗಲ್ಲ ಮೇಡಮ್. ಸರ್, ನೀವಾದ್ರೂ ಸ್ವಲ್ಪ ಹೇಳಿ ಸರ್. ಯಾಕೋ ನಮ್ಮ ಮಕ್ಕಳು ಕೆಣಕ್ತಾ ಇರೋದು? ಏನ್ ಮಾಡ್ತೇವೆ ಇವಾಗ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟಕ್ಕೆ ಹೊರಟ್ಬಿಡು. ಯಾರೀ ದುಷ್ಟದ್ರೊಳಗೆ ಕೀಚಕ? ನಮ್ಮ ಅಕ್ಕನ ಸೆಕ್ಯೂರಿಟಿ. ನಿಮ್ಮ ಅಕ್ಕನ ಸೆಕ್ಯೂರಿಟಿನ ಚೆನ್ನಾಗಿದೆ ಕಣೋ. ಸ್ನೇಕ್ ಇಂದ ಈಗಲ್ ಶಾಡೋ ತರ. ಮಾಮ, ದೆವ್ವ ಇಲ್ಲಿದೆ, ಹೂವಿನರ ಇಲ್ಲೇ ಇದೆ. ದೆವ್ವ ಬೇಕಾದ್ರೆ ಬಿಡಿಸ್ಬೋದು, ಹೂವಿನರ ಹಂಗೇ ಹಾಕೊಂಬೋದು. ಅಪ್ಪ, ನಿನ್ನ ಪ್ರಾಬ್ಲಮ್ ಪಬ್ಲಿಕ್ ಅರ್ಥ ಆಗಲ್ಲಪ್ಪ. ಪಬ್ಲಿಕ್ ಪ್ರಾಬ್ಲಮ್ ಗೌರ್ಮೆಂಟ್ ಅರ್ಥ ಆಗಲ್ಲಪ್ಪ. ಆದ್ರೆ ಇಲ್ಲಿ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದೆ. ನಿಂಗ್ ಬುದ್ಧಿ ಬೇಡವೇನೋ? ದೆವ್ವ ಬಿಡಿಸೋ ಜಾಗದಲ್ಲಿ ಬಂದು ನಿಂತಿದ್ಯಲ್ಲ. ದೆವ್ವ ಬಿಡಿಸ್ಕೊಳಕ್ ಬಂದಿರೋ ಕೇಸ ಇದು. ನೋಡಿದ್ರೆ ಗೊತ್ತಾಗಲ್ವೇನೋ? ಹೋಗು ಕುಟ್ನಿ ಉಮೇಶ, ಹೋಗು, ಹೋಗ್ಬಿಡು, ಹಾಗೆ ಹೋಗ್ಬಿಡು. ಒಂದು ಇಸ್ಮಾಯಿಲ್ಗೆ ಹೆತ್ಬಿಡಿ. ಏನಮ್ಮ ಏನು ಮಾಡ್ತಾ ಇದ್ದೀರಾ? ಬಾಮ್ಮ ಈ ಕಡೆ. ಅಯ್ಯೋ, ದೆವ್ವ ಬಿಡಿಸ್ತಾ ಇದೀವಿ. ನೀನ್ ದೆವ್ವದ ಫೋಟೋ ತೆಗ್ದು ನಿನ್ ಕಣ್ಣಿಗೆ ಯಾರ್ ಕಂಡ್ರು ದೆವ್ವ ತರ ಕಾಣ್ತಾರೆ. ಇವಳು ನಮ್ಮ ಹುಡುಗಿ. ಹಮಾರ ಬಜಾ ನಿಮ್ ಹುಡುಗಿನ. ಇವಳು ನಮ್ ನಾದ್ನಿ ಮಗಳು. ಸಂತೋಷ. ಪೂಜೆಗೆ ಅಂತ ಬಂದಿದ್ದಾಳೆ. ಬಹಳ ಸಂತೋಷ. ಇನ್ನು 1 ತಿಂಗಳು ಇಲ್ಲೇ ಇರ್ತಾಳೆ. ಬಹಳ ಬಹಳ ಸಂತೋಷ. ನಿಮ್ಮಿಂದ ಏನಾದ್ರೂ ತೊಂದ್ರೆ ಆಗ್ಬೇಕು ಆದ್ರೆ ಈ ಬೆಂಕಿ ಮಹಾದೇವ 3ನೇ ಕಣ್ ಬಿಡ್ಬೇಕಾಗತ್ತೆ. ಕಲಾಭಿಮಾನಿಗಳೇ, ಓಂ ಶಕ್ತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ನಾಟಕೋತ್ಸವದ ಅಂಗವಾಗಿ ಇದೇ ಶನಿವಾರ ನಾಟಕ ಶ್ರೀಕೃಷ್ಣ ಸಂಧಾನ, ಶ್ರೀಕೃಷ್ಣ ಪಾತ್ರಧಾರಿ ಬೆಂಕಿ ಮಹಾದೇವ ಸಾರಥ್ಯದಲ್ಲಿ ಶ್ರೀಕೃಷ್ಣ ಸಂಧಾನ. ಈ ನಾಟಕ ಹೌದು, ನಾನೇ. ಕೃಷ್ಣ ಪಾತ್ರದಲ್ಲಿ ಸೂಪರ್ ಮಾವ. 77 ಹಳ್ಳಿಲಿ ಕೃಷ್ಣನ್ ಪಾತ್ರ ಮಾಡೋ ಕೆಪಾಸಿಟಿ ನನ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ನನ್ ನಾಟಕ ಅಂದ್ರೆ ತುಂಬಾ ಇಷ್ಟ ಮಾವ. ಯಾಗಿದ್ರು ಇರ್ತೀಯಲ್ಲ, ಎಲ್ಲಾ ಪಾತ್ರನೂ ಹಾಕಿ ತೋರಿಸ್ತೀನಿ. ಇವತ್ತು ರೆಸ್ಟ್ ತಗೋ, ನಾಳೆ ಸ್ವಾಮಿಗಳು ಪರಿಚಯ ಮಾಡಿಸ್ತೀನಿ. ಬಾ. 77 ಒಂದು 200-300 ಹೇಳ್ತಾನೆ ಅನ್ಕೊಂಡಿದ್ದೆ. ನಾಯಿ ಹೊಡೆ ಕೋಲಿಂದ ಅವನೇ ನನ್ನ ಮಗ ಏನು ಬಿಲ್ಡಪ್ ಕೊಡ್ತಾನೆ. ನಗ ಟೈಮ್ ನೋಡಿ ಅವನ್ನ ಲಾಕ್ ಮಾಡೋ. ಮಾಮ,
ಅವಳು ಹೆಂಗಿದ್ರು ನಮ್ಮ ಹತ್ರ ಬಂದೇ ಬರ್ತಾಳೆ. ನೀನು ಇವನ್ನ ಇಲ್ಲಿ ಲಾಕ್ ಮಾಡು, ನಾನು ಅವಳನ್ನ ಅಲ್ಲಿ ಲಾಕ್ ಮಾಡ್ತೀನಿ. ಸ್ವಾಮಿಗಳೇ, ನಮಸ್ಕಾರ ಮಾಡ್ಕೊಳಮ್ಮ. ಶುಭವಾಗ್ಲಿ. ಇವಳು ನನ್ನ ನಾದ್ನಿ ಮಗಳು. ಗಂಡು ಹುಡುಕ್ತಾ ಇದ್ದೀವಿ. ಪೂಜಾ ಕ್ರಮಕ್ಕೆ ಮನೆಗೆ ಬಂದಿದ್ಲು. ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ಲ ನಡಿಬೇಕು. ಓಂ ಶಕ್ತಿ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗುತ್ತೆ. ಜಯಮ್ಮ, ಈ ಮಗು ಕೈಯಿಂದ ಪದ್ಧತಿ ಪ್ರಕಾರ ಸೇವೆ ಮಾಡಿಸು. ಬಾವ ಇಲ್ಲಿ ಏನವ ನಿನ್ನ ಹೆಸರು? ದಿವ್ಯಾ. ಈಗಿನ ಕಾಲದಾಗೂ ದೇವ್ರು ದಿಂಡ್ರು ಪೂಜೆ ವ್ರತ ಅಂತ ನಂಬಿಕೆ ಇಟ್ಕೊಂಡಿದ್ಯಲ್ಲ, ಆ ತಾಯಿ ನಿನಗೆ ಒಳ್ಳೆ ಹುಡುಗನ್ನೇ ಹುಡ್ಕೊಡ್ತಾಳೆ. ಬಾ ಬಾವ ಬಾ. ಆಹಾ, ನಮ್ಮಮ್ಮಂಗೆ ನಾನ್ ಬಿಟ್ರೆ ಮಿಕ್ದವ್ರೆಲ್ಲ ಒಳ್ಳೆಯವರೇನೆ. ಅಪ್ಪ ಕೀಚಕ್. ನಾನ್ ಕೀಚಕ್ಕಲ್ಲ. ನೀನ್ ಯಾರಾದ್ರೆ ನನಗೇನು, ನೀನ್ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಬಾಪ. ನಮ್ಮ ಅಕ್ಕ ಅವಳೆ. ನಿಮ್ಮ ಅಕ್ಕ ನಮ್ಮ ಅವನ ಪಕ್ಕದಲ್ಲಿ ಅವಳು ಬಾರ್ಲಾ? ನಮ್ಮ ಅಕ್ಕ ಅಕ್ಕ. ಏನ್ ಐಶ್ವರ್ಯ ಅಯ್ಯ, ಬಾರ್ಲಾ? ಬನ್ನಿ ಮಹಾಪ್ರಭು, ಬನ್ನಿ 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 ಬನ್ನಿ. ಅಂದಾಗೆ ತಮ್ಮ ಹೆಸರೇನು? ನನ್ನ ಹೆಸರು ಸಿಂಹ. ಅಯ್ಯೋ, ಸಿಂಹನ? ಅದಕ್ಕೆ ಇವತ್ತು ಕಾಡಲ್ಲಿ ಹುಲಿ ಸಿಂಹ ಎಲ್ಲ ನಾಶ ಆಗ್ತಿರೋದು. ಗೋಡೆ ಮೇಲೆ ಸುಣ್ಣ ಹೊಡೆ ಕುಚ್ಚುಮುಟ್ಟೆ ಇದ್ದಂಗಿದ್ದೀರ ತಾವು. ತಾವು ನಿಮ್ಮ ಅಕ್ಕನ ಸೆಕ್ಯೂರಿಟಿನಾ? ಹೌದು. ನಮ್ಮ ಅಕ್ಕನ ವಿಷಯಕ್ಕೆ ಬಂದ್ರೆ ಅವ್ನ ಕಳ್ಳು ಬೋಟಿ ಎಲ್ಲ ತಿಂದಾಕ್ ಬಿಡ್ತೀನಿ ನಾನು. ಅಬ್ಬಬ್ಬಾ, ಅದೆಲ್ಲ ತಿಂದೇನೋ? ತಾವು ಹಿಂಗೆ ಹೆಬ್ಬುಲಿ ಇದ್ದಂಗಿರೋದು. ಇನ್ನ ತಿಂದಿಲ್ಲ, ಯಾಕಂದ್ರೆ ಯಾರು ಬಂದಿಲ್ಲ. ಹೌದಾ? ಎಲ್ಲಿವರೆಗೂ ತಾವು ತಮ್ಮ ಅಕ್ಕನ ಸೆಕ್ಯೂರಿಟಿ? ನಮ್ಮ ಅಕ್ಕನ ಮದುವೆ ಆಗಂಟ. ನಿಮ್ಮ ಅಕ್ಕನ ಮದುವೆ ಅಂತೂ ಆಗಲ್ಲ ಬಿಡಿ. ಯಾಕಪ್ಪ, ಹೆಂಗಾಯ್ತು ಮೈಗೆ? ಏನು ಹಂಗುಡಿಸ್ತಾ ಇದ್ಯಾ? ಗೋಡೆ ಮೇಲೆ ಹೋಗೋ ಕ್ರೀಪಲ್ಲಿ ಇದ್ದಂಗ ಅವನೇ ನನಗೆ. ಸರ್, ಅದೇನು ಅಂದ್ರೆ ಆಕ್ಚುಲಿ ನೀವು ಊರಿಗೆ ಬಂದ ತಕ್ಷಣನೇ ನಿಮ್ ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತು. ಯಾಕೆ ಗೊತ್ತಾ? ನಮ್ ಭಗವಂತ ನಿಮ್ಮ ಅಕ್ಕನ ನಿಲ್ಸ್ಕೊಂಡು ಬಿಫೋರು ಮತ್ತು ಆಫ್ಟರ್ ದೆವ ಅಂತ ಫೋಟೋ ತೆಗೆದ್ಬಿಟ್ಟ. ನಿಮ್ಮ ಅಕ್ಕನಿಗೆ ದೆವ ಹಿಡಿದಿದೆ ಅಂತ ಕನ್ಫರ್ಮ್ ಆಗೋಯ್ತು. ಅವನು ಒಳ್ಳೆಯವನಲ್ಲ. ಪೋಸ್ಟರ್ಗಳು ಮಾಡಿಸಿ ಬೀದಿ ಬೀದಿಗೂ ಅಂಟಿಸ್ತಾನೆ. ಸುತ್ತಮುತ್ತ 77 ಹಳ್ಳಿಲೂ ಅಂಟಿಸೋದ್ಮೇಲೆ ನಿಮ್ಮ ಅಕ್ಕನಿಗೆ ಯಾವುದೇ ವರಾನು ಮುಂದೆ ಬರೋದಿಲ್ಲ. ಆ ದುಃಖ ಹೇಳ್ಕೊಂಡೆ ಅಷ್ಟೇ. ಅಪ್ಪ ಈಗ ಏನಪ್ಪ ಮಾಡೋದು? ಒಂದ್ ಕೆಲಸ ಮಾಡಿ, ಸಾಯಂಕಾಲ ನಮ್ಮ ಅಡ್ಡಕ್ಕೆ ಬಂದ್ಬಿಡಿ. ನಮ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಒಳ್ಳೆ ಡಿಸ್ಕಷನ್ ಮಾಡಿ ಬೈಟು ಕಾಫಿಲ್ ವ್ಯವಹಾರ ಮುಗಿಸ್ಬಿಟ್ಟು ಕಾಂಪ್ರಮೈಸ್ ಮಾಡಿಸ್ಬಿಡ್ತೀನಿ. ಥ್ಯಾಂಕ್ಸ್ ಕಣಪ್ಪ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಅಯ್ಯೋ ಬಿಡಪ್ಪ, ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ತಮ್ಮ ಹೆಸರೇನು ಅಂದ್ರಲ್ಲ? ಸಿಂಹ. ತಲೆ ಕೆಡ್ಸ್ಕೊಂಡ್ರೆ ನರಸಿಂಹ. ಅಯ್ಯೋ ದೇವ್ರೇ, ನಾನೆಲ್ಲೋ ನರಸಿಂಹ ಈ ಕಂಬದಲ್ಲಿರುವನು, ಈ ಕಂಬದಲ್ಲಿರುವನು, ಆ ಕಂಬದಲ್ಲಿರುವನು ಅನ್ಕೊಂಡೆ. ಇಲ್ಲ, ಇಲ್ಲಿಯೇ ಇರುವನು. ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ. ಓಂ ನಮಃ ಶಿವಾಯ. ಶಂಕರಿ ಶಂಕರೇಶ್ವರಿ, ಮಾರ್ಥಾಂಡ ಭೈರವ, ಪ್ರಚಂಡ ಭೈರವ, ಕಪಾಲ ಭೈರವ ಸ್ವಾಹ. ಹರಿ ಈತ ಸೇವನೆ ಆಗ್ಲಿ. ಯಾವುದೇ ಯಜ್ಞಗಳಿಗೂ ರೆಡಿ ಮಾಡಲ್ಲ, ಆ ತರ ರೆಡಿ ಮಾಡ್ಸಿಲ್ಲ ಎಣ್ಣೆ ಹೊಡಿಯೋದನ್ನ. ಸ್ವಾಮಿ ತಗೊಳ್ಳಿ ನೀವು. ನಾ ಕುಡಿಯಲ್ಲಪ್ಪ. ನೀವು ಕುಡಿದೆ ಹೋದ್ರೆ ಆ ಫೋಟೋ ಸಿಗಲ್ಲಪ್ಪ. ಆ ಫೋಟೋ ಬೇಕು ಅಂದ್ರೆ ಕುಡಿಬೇಕಾ? ನಾನ್ ಕುಡ್ದ ಆ ಫೋಟೋ ಕೊಡ್ತೀಯಾ? ಆಯ್ತು, ನೀನ್ ಕುಡಿ. ಇಲ್ಲಿ ಇನ್ನೊಂದ್ಸರಿ ಹಂಗೆ ಕುಡಿ. ಮತ್ತೊಮ್ಮೆ ಮಗದೊಮ್ಮೆ ಹಂಗೆ ಕುಡಿಯಪ್ಪ. ಆಯ್ತಪ್ಪ, ಈ ಕುಡ್ದಲ್ಲ ಫೋಟೋ ಕೊಡಿ. ಕೊಡಲ್ಲ, ಏನ್ ಮಾಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೌದಾ? ನಾನ್ ನಿಮ್ಮ ಅಕ್ಕನ ಕಂಪ್ಲೇಂಟ್ ಕೊಡ್ತೀನಿ. ಏನಂತ ಕೊಡ್ತೀಯಾ? ನೀನು ಕುಡಿಯೋರ್ಗು ಚೆನ್ನಾಗಿ ನಮ್ಮ ಹತ್ರ ಕುಡಿದ್ಬಿಟ್ಟು ನಿಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್, ಇಲ್ಸಲ್ದೇ ಇರೋ ವೀಕ್ನೆಸ್ ಎಲ್ಲ ನಮ್ಮ ಹತ್ರ ಹೇಳ್ಬಿಟ್ಟಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಸಾಕ್ಷಿ ಬೇಕಲ್ಲ? ಇಲ್ಲಿದೆ ಫೋಟೋ ಸಾಕ್ಷಿಗಳು. ನಿಮ್ಮ ಅಕ್ಕಂಗೆ ಹಾಕೊಡ್ತೀವಿ. ಲೋಪರ್ ನನ್ ಮಗನೇ, ಕಿತ್ತೋ ನನ್ ಮಗನೇ. ಅವಸರ ಆಯ್ತದೆ, ಬರ್ತೀನಿ. ಅವನ್ಗೇನು ಒಂದು ಕಾಸು ಆಯ್ತೈತೆ, ನನಗೆ 2 ಕಾಸು ಆಯ್ತೈತೆ. ಮೊದ್ಲು ಫೋಟೋ ಕೊಡ್ರಪ್ಪ. ವಿಕ್ರಮ್ ಅವ್ರು ಬೇತಾಳ್ತಾರ ಹೋಯ್ತಾ ನಿಮ್ಮ ಅಕ್ಕನ ಹೆಗಲ್ ಮೇಲೆ ನೀನು? ಯಾಕ್ರಪ್ಪ ನಂಗೆ ತೊಂದರೆ ಕೊಡ್ತಾ ಇದ್ದೀರಾ? ಫೋಟೋ ಕೊಡ್ರಪ್ಪ. ಇನ್ಮೇಲೆ ನೀನು ನಾವ್ ಹೇಳ್ದಂಗೆ ಕೇಳ್ಬೇಕು. ಕೇಳ್ತೀನಪ್ಪ. ನಾವಿದ್ದಾಗ ನೀನು ನಿಮ್ಮ ಅಕ್ಕನ ಪಕ್ಕ ಕಾಣಿಸ್ಕೊಡುದು. ಏನಾನ ಒಂದ್ ನೆಪ ಹಾಕೊಂಡು ಓಡೋ. ಹಲೋ ಬ್ರದರ್, ಹೌ ಆರ್ ಯು?
ಯಾಕೆ ಕಿರ್ಚ್ಕತಿಯಲ್ಲೇ? ಏನಾಯ್ತು? ಮಾಮ ಯಾರೋ ಮಾಟ ಮಾಡಿಸ್ಬಿಟ್ಟವ್ರೆ ಹೊಗೆ ಹಾಕ್ಸ್ಕೊಳ್ಳಿ ಅಂತ. ಮಾಮ ಯಾರು ಹಂಗೆಲ್ಲ ಮಾಡ್ತದಲ್ಲ? ನೀನೇನೋ ಮಾಡ್ತಿರೋದು? ಬಿಡಲ್ಲ ಮನುಷ್ಯರು ಕಣ ಹಾಳಾಗೋಗ್ಲಿ ಅಂತ ಮಾಡ್ತಾರ. ಅಪ್ಪ ನಮ್ಗೆ ಯಾಕೆ ಬರೋ ನಮ್ ಬಿಡಲ್ಲ. ನಂಗೆ ಕೆಟ್ಟದು ಉಳ್ಸಲ್ಲ. ಸರ್ ಏನೇ ಸರ್? ಎಲ್ಲದಕ್ಕೂ ಹಿಡಿದ್ ಬಿಡ್ತೀಯ. ಮನೆ ಹಾಳು ಮಾಡಕ್ ಕೆಲಸ ಇವ್ರಲ್ಲ. ಬೊಂಬೆನ ಯಾರೋ ಹೊಡೆದಾಕಿದ್ರು ಅಂದ್ರೆ ಏನರ್ಥ? ಯಾರು ಓಡಾಡದೆ ಇರೋ ಜಾಗದಲ್ಲಿ ಇಡಬೇಕು ಅಂತ ಹೇಳಿಲ್ವಾ ನಿಮಗೆ? ವಾಮಾಚಾರ ಅಂದ್ರೆ ತುಂಬಾ ಅಪಾಯವಾದ ವಿದ್ಯೆ. ಪ್ರಯೋಗ ಮಾಡಿದವ್ರಿಗೆ ತಟ್ಟಲಿಲ್ಲ ಅಂದ್ರೆ ಅದನ್ನ ಮಾಡಿಸಿದವ್ರಿಗೆ ತುಂಬಾ ತೊಂದರೆ ಇದೆ. ಗೊತ್ತು ನಮ್ಮ ಹುಡುಗ ಎದುರ್ಕೊಂಡು ಎಡವಟ್ಟು ಮಾಡ್ಬಿಟ್ಟವನೆ. ಈಗೇನು ಆಗದೆ ಇರೋ ತರ ತಡೆ ಹೊಡಿಬೇಕು. ಮುಂದೇನು ಮಾಡೋದು ಅಂತ ನೀವೇ ಹೇಳಿ. ಮಾರು ಪ್ರಯೋಗ, ಘೋರವಾಗಿ ಪ್ರಯೋಗ ಮಾಡ್ತೇನೆ. Hook. ಯಾರಿ 100 ದರ್ಶನ 500 ಗರ್ಭಿಣಿ, 100 ದರ್ಶನ 500 ಗರ್ಭಿಣಿ, 100 ದರ್ಶನ 500 ಗರ್ಭಿಣಿ. ಯಾರಿ ಹಾ ನಡಿಯ ಒಳಗೆ ಯಾರನ್ನ ಕೇಳ ನಾಗರ ಸಂಬಂಧಿಕರು ಅಂತ ಹೇಳ್ಬೇಕು. ಯಾರಿ 100 ದರ್ಶನ 500 ಗರ್ಭಿಣಿ, 100 ದರ್ಶನ 500 ಗರ್ಭಿಣಿ, 100 ದರ್ಶನ 500 ಗರ್ಭಿಣಿ. ಯಾರಿ 100 ದರ್ಶನ 500 ಗರ್ಭಿಣಿ. ಯಾರಿ ಅನಾಥ ಮಕ್ಕಳಿಗೆ ಕಾಸು ಕೊಡೋರು ಕೊಡ್ಬೋದಮ್ಮ. 500 ಕೊಡ್ಬೋದು, 1000 ಕೊಡ್ಬೋದು. ಪಾಪ ತಾಯಿ ಮಕ್ಕಳು, ಅನಾಥ ಮಕ್ಕಳು ಇಲ್ಲೇ ಆಶ್ರಮ ಪಕ್ಕದಲ್ಲಿ 500 ಕೊಡಿ, 1000 ಕೊಡಿ. ಅನಾಥ ಮಕ್ಕಳಿಗೆ ದಾನ ಮಾಡಿ, ಸಹಾಯ ಮಾಡಿ. ಪಾಪ ಅನಾಥ ಮಕ್ಕಳು. Stop it, the many photographers of the premises in the temple. No admission, no restriction, description, and no manipulation, and no permission. Sorry, I want to shoot a documentary of this temple. Okay. Money, I permission, bring, you take, okay? Okay, no problem. How much? All information. See, this temple is old temple and beautiful temple. All the ladies and girls who come for the puja and prasad, and our God get angry and do the Shiva Tandav. And all people go. 8 lakhs year old and golden temple, you know? Is it AD or BC? What? Either AD or BC. ಏಡಿ, ತೊರೆ ಏಡಿ, ಗದ್ದೆ ಏಡಿ, ಕುಂಟೆ ಏಡಿ, ಜೋರತ, ಗೋಡ್ರ ತವಳೆ, ಕೆರೆ ಮೀನು. ಯಾವ್ದಾದ್ರ ಬಗ್ಗೆ ಕೇಳ್ತಾರಲ್ಲಪ್ಪ ಇವಳು. ನೋ ಇಟ್ಸ್ BC. You both couples are lovers. He's my husband. Oh, good glass, yeah. This is beautiful, you know. Oh, come on. You people eat snake, we people puja snake. Ayyo, wait. Cat is going. ರೀ, Hey. ನಿಮ್ಗೆ ಮಾನ ಮರ್ಯಾದೆ ಏನು ಇಲ್ವಾ? ದೇವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಲೇ, ಏನೇ ಕೈ ಎತ್ತಿউದು ಮಾತಾಡ್ತೀಯಾ? ದೇವ್ರ ಬಗ್ಗೆ ಹೇಳಿದ್ರೆ ದೇವ್ರ ಬಗ್ಗೆ ಹೇಳ. ನಾನು ಡೆವಿಲ್ ಬಗ್ಗೆ. Devil? I'm interested in devil. Very good point. You know, I know about the devil. I'll call my devil team. Devil team. This is Devil's Guide.
ಗುಲಾಬ್ ಜಾಮೂನ್. This is David's driver. This is David's photographer. ಬೇಗ್ವೇಂತ Ayyo. Okay. Yeah, and I play with this devil always. Is she a devil? Yeah, of course. Once upon a time in Mumbai, funk. ನಾಗ ಯೋನೆಲ್ಲ ಅದು Jayamma. ರುಪೀಸ್ ಜೇಮನ್ನ ನೀನ್ ಡೀಲ್ ಮಾಡು, ಈ ಡಾಲರ್ಸ್ ಡೈನ ನಾನ್ ಡೀಲ್ ಮಾಡ್ತೀನಿ. ಪ್ಲೀಸ್ ಕಮ್. ಅಮ್ಮರಿ ಪ್ಲೀಸ್ ಏನು ಹೇಳ್ಬಿಡ್ರಿ. ಏಯ್ ಅದ್ಯಾಕಲ್ಲ ಆ ಹೆಣ್ಮಗಿ ನಂಗೆ ಗೊಳಕತ್ತ ಇದೆಯಾ? ನೋಡಿಮ್ಮ, ದೇವಸ್ಥಾನದ ಬಗ್ಗೆ ಫಾರಿನರ್ಸ್ ಹತ್ರ ಇಲ್ದಿರೋದೆಲ್ಲ ಹೇಳ್ತಿದ್ರು. ನಾನ್ ಕೇಳಿದ್ದಕ್ಕೆ ನನ್ನನ್ನೇ ದೆವ್ವ ಅಂತಾರೆ. ನಮ್ ಬಿಸ್ನೆಸ್ ಕಡ್ಡ ಬಂದ್ರೆ ನಾವು ಸುಮ್ಮನೆ ಇರಲ್ಲ ಅಷ್ಟೇ. ಏನ್ ಸೀಮೆಗೆ ಇಲ್ದಿರೋ ಬಿಸ್ನೆಸ್ ನಾವ್ ಕಂಡಿಲ್ಲ. ಎಷ್ಟ್ ಕಿತ ಹೇಳಿವ್ನಿ ಆ ಡೆವಿಲ್ ನನ್ ಮಗನ ಜೊತೆ ಸೇರ್ ಬೇಡ ಅಂತ. ಲೇ ಡೆವಿಲ್ ಸಿಗು ನನ್ ಕೈಗೆ, ನಿನ್ ಕಾಲ್ ಮುರ್ದ್ ಕೈ ಕೊಡ್ತೀನಿ. ಸಿಗುಕಿಲ್ಲ ನಿನ್ ಕೈಲಿ. ಏಯ್ ಯಾವಾಗಲ್ಲ ಯಾವಾಗಲ್ಲ ನೀನ್ ಬುದ್ಧಿ ಕಲ್ತ್ಕೊಳ್ಳೋದು? ಇನ್ನೊಂದ್ಸಲ ನಂಗೆ ದೆವ್ವಾಗಿವ ಅಂದ್ರೆ ನಾನ್ ಸುಮ್ನಿರಲ್ಲ ಅಷ್ಟೇ. ಹುಷಾರು ಬಾವಾ. ನಿಂಗೆ ಯಾಕವ ಇವನ ಹತ್ರ ಮಾತು? ಬಾ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಒಗ್ಗೆಲ್ಲೆ ಕ್ಯಾಮ್ರಾ ತರೋದಲ್ವಾ? ಫೋಟೋ ತೆಕ್ಕೋಬೋದಿತ್ತು. ಏನು ಏ ಕೃಷ್ಣ ಮುರಾರೇ ಕಳ್ಳ ಕೃಷ್ಣ ಬೋಲೋ ಶ್ರೀಕೃಷ್ಣ ಪರಮಾತ್ಮಕ್ಕೆ. ಇವನು ಋತ್ವಿಕ್ ರೋಷನ್ ಸಲ್ಮಾನ್ ಖಾನ್ ಇವನು ಕೈ ಬಿಸ್ಕೊಂಬತ್ತಾನೆ. ಇವನಿಗೆ ಬೇಕಿದ್ದಲ್ಲ ಇವನ್ಗೆ ಟೈಮ್ ನೋಡಿ ಕೆಲಸ ಕೊಡೋದ ನೋಡ್ತಿರೋ. ಯಾರದು? ನಾನೇ ಯಾಕೋ ಕಡ್ಲೆ ಕಾಡ್ತೀಯಾ? ಅಭಿಮಾನಕ್ಕೆ ಯೋ ಆ ಪಿಳ್ಳಂಗಾವಿಗಿಂತ ನಿನ್ ಕೈಯ ಸಣ್ಣಗೈತೆ. ಬೇಕೇನೆ ಹಿಂಗೆ ಕೃಷ್ಣನ್ ಪಾಟು ಬೇಕೇನೆ ನಿಂಗೆ? ನನ್ಗೆ ಅವಮಾನ ಮಾಡ್ತೀರಾ? ತಲೆ ಮೇಲೆ ಎರಡು ನವಿಲ್ ಗರಿ ಎಕ್ಸ್ಟ್ರಾ ಫಿಕ್ಸ್ ಮಾಡ್ಕೊಂಬಿಟ್ರೆ ತುಬಕ್ಕಂತ ಬಿದ್ದೋಯ್ತಿಯ ಬಾರಕ್ಕಿ ನಾಯಿ ಬಿದ್ದಂಗೆ. ನೀನು ಸೇಕೇಶ್ನ ತಲೆನೇ. ಏಯ್, ನೀವೇ ನಾಟಕ ನೋಡಕ್ ಬಂದಿದ್ದೀರಾ ಇಲ್ಲ ನಾಟಕ ನಿಲ್ಸಕ್ ಬಂದಿದ್ದೀರಾ? ನಾವು ನಾಟಕದ ಅಭಿಮಾನಿಗಳೇ. ಏನು ಮಾಡೋದು, ನಾಟಕದ ಪತ್ರ ಮಾಡೋರು ಚೆನ್ನಾಗಿರ್ಬೇಕಲ್ವಾ? ನಾಟಕ ಮಾಡೋದು ಕೂತ್ಕೊಂಡ್ ಕಡ್ಲೆಕ್ಕೆ ಹೊಡೆದಷ್ಟು ಸುಲಭ ಅಲ್ಲಮ್ಮ. ಸ್ಟೇಜು ತಾಕತ್ತಿದ್ರೆ ಅಲ್ಲಿ ಹೋಗಿಸಿರಿ. ಅಳಿಯ ಮಾವರಿಗೆ ಸವಾಲ್, ಸಹೋದರರಿಗೆ ಸವಾಲ. ನಾವಿಬ್ರು ಸೇರಿದ್ರೆ ಏನೆಲ್ಲ ಮಾಡಲ್ಲ. ರಾಜನರ್ತಕಿಂದ ರಾಜನವರೆಗೂ ಎಲ್ಲಾ ಪಾಠ ಮಾಡೋದ್ನಾಗ ಯಾರಲ್ಲಿ ರಾಜನರ್ತಕಿಯರನ್ನು ಬರಮಾಡಿ. ಅಲ್ಲಣ್ಣ, ಕಾಮ್ಗೆರೆ ಜ್ಯೋತಿ ಮತ್ತು ಲಕ್ಷ್ಮಿ ಅಕ್ಕ ತಂಗಿದಿರು ಸಕ್ಕತ್ತಾಗವ್ರಣ್ಣ. ಇವಳು ನನಗೆ ಇವತ್ತು ಬೇಕೇ ಬೇಕು.
ನಿಧಾನಕ್ಕಾಗಿ ನೋವು ಮಾಡಬೇಡಿ. ಅಕ್ಕಂಗೆ ಮಾತಾಡೋಣ, ನಮ್ಗೇನಿಲ್ವಾ? ಮುಂದಿನ ವಾರ ಐ ಆಮ್ ವೇಟಿಂಗ್ ಫಾರ್ ಯು ತೂಕ. ಲೋ ಬಿಫೋರ್ ಆಫ್ಟರ್ ಡೆವಿಲ್ಗಿಂತ ಇದು ಸೂಪರ್ ಕಣೋ. ಆ ಮುದುಕ 1000 ಕೊಟ್ಟ. ಲೋ ಅವನಿಲ್ಲೇ ಬತ್ತಾವನ್ ಕಣೋ. ಹೆಂಗಾದ್ರೂ ಮಾಡೋದು 5,000 ರೂಪಾಯಿ ಕೆರ್ಕೊಂಬಂದ್ಬಿಡು. ಅಕ್ಕ ಕಣೋ, ತಲೆ ಸವರಿ ಒಂದು 50,000 ಕರ್ಕೊಂಬಂದ್ಬಿಡ್ತೀನಿ. ಬಿಗ್ ಲೇಡಿ ಹಿಯರ್ ಲುಕ್. ಜಸ್ಟ್ ಫಾಲೋ ಮೀ. ಅಕ್ಕ ಯಾವಾಗ ಬರ್ತೀಯ? ಇದನ್ನ ಬಾಳೆ ತಿನ್ಕೊಂಡು ಹೋಗ್ಬಿಡಿ ಅಮ್ಮ. ಹುಷಾರು. ಕಮಲ ಸೆಂಟು ನಾಸಿಮೆ ನಾಸಿಮೆ, ನಿಮಗೆ ಯಾರು ಬೇಕಮ್ಮ ಬೇಕಮ್ಮ, ನಮಗೆ ಅಕ್ಕ ಬೇಕಮ್ಮ. ಭಗವಂತ ನನ್ಗೆ ಯಾಕೆ ಕಾಣ್ತಾ ಇಲ್ಲ? ನನ್ಗೊಂದು ಬೇಕಲ್ಲ ಇವಾಗ. ನನಗೇನು ಗೊತ್ತು ಅವನೆಲ್ಲ. ಯಾರ ಇದು? ನಮ್ ಭಗವಂತ ತರಾನೇ ಅವನೇ ಬಟ್ಟೆ ಹಾಕೊಂಡು ತಲೆ ಮೇಲೆ. ಡೌಟ್ ಏನು? ಭಗವಂತನೇ. ಲೇ ಮಮ್ಮ, ಲೋ ನಿಂತ್ಕೊಳ್ಳೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಲೋ ಮಮ್ಮ, ಏನಲ್ಲೋ 2 ದಿವಸದಿಂದ ಸ್ಟುಡಿಯೋ ಕಡೆನೂ ಬರ್ಲಿಲ್ಲ, ಮನೆಯಲ್ಲೂ ಇಲ್ಲ. ಟೀ ಕುಡಿಯಕ್ ಬಂದು ನಂಗೆ ಎಸ್ಕೇಪ್ ಆಗಿ ಹೋಗ್ತಾ ಇದ್ಯಾ? ಬಾಪ ನೀನು. ಮಗನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ರೈಲ್ವೆ ಸ್ಟೇಷನ್ ನೋಡ್ಕೊರ ಸಿಗ್ತಾನೆ. ಯಾಕೋ ಹಿಂಗ್ ನಡೀತಿದ್ಯಾ? ಏನಾಯ್ತು ನಿನ್ಗೆ ಇವತ್ತು? ಅದು ಮಮ್ಮ, ಏನೋ ತುಟಿಯೆಲ್ಲ ಜಿಲೇಬಿ ತರ ಮಾಡ್ಕೊಂಡ್ಬಿಟ್ಟಿದ್ಯಾ? ತುಟಿ ಒಂದೇ ಅಲ್ಲ ಕಣ, ಯಾವ ಜಾಗನ ಬಿಡಲಿಲ್ಲ ಕಣಮ್ಮ, ಎಲ್ಲ ನೆಕ್ಕಾಕ್ಬಿಟ್ರು. ಕಲಾ ರಸಿಕರು ಕಲೆಗೆ ಈ ರೀತಿ ಪ್ರೋತ್ಸಾಹ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲಪ್ಪ. ಅಪ್ಪ ನೈಟ್ ಶಿಫ್ಟ್ ಅಲ್ಲಿ 5 ನಿಮಿಷನ ವೇಸ್ಟ್ ಮಾಡಲಿಲ್ಲ ಕಣ. ಆಡಾಡ್ಸ್ಕೊಂಡು ಕೆಡೋಕೊಂಡು ನೆಲಕ್ಕೆ ಹಾಕೊಂಬಿಟ್ರು. ಕ್ಲೋರೋಫಾರ ಮುಗಿಸ್ಬಿಟ್ರಪ್ಪ. ಕಣ್ಬಿಟ್ಟು ನೋಡ್ತೀನಿ, ಹಿಂಗ ಆಗ್ಬಿಟ್ಟಿದೀನಿ ಕಣ. 42 ವರ್ಷದ ನನ್ನ ಶೀಲೆ ಮಕ್ಕಳು ಹಾಳು ಮಾಡ್ಬಿಟ್ರೆ ಇನ್ಮೇಲೆ ಯಾವತ್ತೂ ಹೆಣ್ಮಕ್ಳು ಪಾಠ ಹಾಕಲ್ಲಪ್ಪ. ಅಯ್ಯಯ್ಯೋ ಲೇ ನೋಡ್ರೋ ಮಾಮುಗೆ ಮಾಮ ಕಾಣ್ತಾ ಇರ್ಲಿಲ್ವಾ? ಇದಕ್ಕಿದಾಗೆ ಕಿತ್ತಕ್ಕ ಹೋಗಿ ಹೇಳಿದ್ವಿ ಶಾಖದ. ಏಯ್ ತೊಂದ್ರೆ ತೊಂಡೆ ಲಕ್ಷ ಬಿಡಲ್ಲ ಮಾಮ, ಹಿಂಗಿದ್ದವನ್ ಪಾಪ ಹಿಂಗಾಗೋಗ್ಬಿಟ್ಟೆ. ಪಂಚಾಯತಿ ಮಾಡೋ ವಿಚಾರ ಏನ ಇದು? ಪಂಚೆ ಉಟ್ಕೊಳ್ಳೋ ವಿಚಾರ ಕಣ. ತಪ್ಪಾಯ್ತಪ್ಪ. ನೋವ್ನ ಒಳಗೆ ನುಂಕಬೇಕಪ್ಪ. ಆ ಭಟ್ರು ಕರೆಕ್ಟಾಗಿ ಬರ್ದವ್ರು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಪಾಪ ದಿವ್ಯಾ 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 ದಿವ್ಯಾ. ಯಾಕ್ರಿ ನನ್ನ ಹೆಸರು ಕಿರ್ಚ್ತಾ ಇದೀರಾ? ಎನ್ನೆ ತರ ನೀವೆಲ್ಲಿ ನನ್ನ ನೋಡಿ ಹೊಟ್ಟೆ ಕಿತ್ಕಟ್ಕೊಂಡು ಹೋಗ್ತೀರಾ ಅಂತ ನಾನು ಮೊದಲು ನನ್ನ ಈ ವಾಯ್ಸ್ ನ ಬಿಟ್ಟೆ. ತೆಗಿರಿ ಅದನ್ನ. ನಾನ್ ಯಾಕ್ರಿ ನಿಮ್ಮೇಲೆ ಹೊಟ್ಟೆ ಕಿಚ್ಪಡ್ಲಿ? ನಾನು ನಿಮಗಿನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ನಿನ್ನೆ ನಾಟಕದಲ್ಲಿ ಅಂತ ತಾನೇ ನೀವು ಹೊಟ್ಟೆ ಕಿಚ್ಕೆ ನಾಟಕನ ಅರ್ಧಂಬರ್ಧಕ್ ಬಿಟ್ಟು ಓಡಾಗಿದ್ದು. ಊರಿಗೊಬ್ಳೆ ಪದ್ಮಾವತಿ ಅಂತಿದ್ ನಿಮ್ಗೆ ನನ್ನಂತ ರೂಪವತಿ ಬಂದಾಗ, ಅದು ನಾಟಕದಲ್ಲಿ ಡಿಫ್ರೆಂಟ್ ಕಾಸ್ಟ್ಯೂಮ್ ಅಲ್ಲಿ ಡ್ಯಾನ್ಸ್ ಬೇರೆ ಮಾಡಿದ್ರೆ ಮೈಯೆಲ್ಲ ಉರಿಯುತ್ತೋ ಇಲ್ವೋ? ಅದೆಲ್ಲ ಇರ್ಲಿ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸು? ಒಳ್ಳೆ ಕರಡಿ ಆಟ ಆಡ್ದಾಗಿತ್ತು. ಹೆಣ್ಣಿನ ವೇಷ ಹಾಕೊಂಡು ತೈತಕ ಅಂತ ಕುಣಿದ್ಬಿಟ್ರೆ ಅದನ್ನ ಯಾರಾದ್ರೂ ನಾಟಕ ಅಂತಾರ? ಪಾತ್ರ ಅಂದ್ರೆ ಹೇಗಿರ್ಬೇಕು ಗೊತ್ತೇನ್ರಿ? ಸೌಬಲರಾಜ ಶಕುನಿನೋ, ಕುರುವಂಶ ತಿಲಕ ದುರ್ಯೋಧನನೋ, ದಾನಶೂರ ವೀರ ಕರ್ಣನೋ, ಅಂಥದ್ಯಾವ್ದಾದ್ರು ಪಾತ್ರ ಹಾಕೊಂಡ್ ಜನ ಮೆಚ್ಚಿಸ್ರಿ. ಬರೀ ವಿಲನ್ಗಳು ಆಂಟಿ ಹೀರೋಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ? ಅಂತ ಪಾತ್ರಗಳು ಮಾಡಿದ್ರೆ ನಾನು ನಿಮ್ಗೆ ಮೆಚ್ಚುಗೆ ಆಗ್ತೀನಾ? ಮೊದ್ಲು ಮಾಡಿ ನೋಡ್ ಹೇಳ್ತೀನಿ. ಒಂದ್ ನಿಮಿಷ ತಡೀರಿ. ನೀವು ಇದನ್ನ ತಗೊಂಡು ಹೋಗ್ತಾ ಇರೋದು ರಾತ್ರಿ ತಲೆದಿಮ್ ಕೆಳಗಡೆ ಇಟ್ಕೊಂಡ್ ಮಲ್ಗಾಕ್ ತಾನೇ ನನ್ನ ನೆನ್ಪಲ್ಲಿ. ಇದನ್ನ ಪ್ರೀತಿ ನಿಮಿತ್ತಂ ನಾನಾ. ಜಯಮ್ಮ, ಇದೇನ್ ಮರದ ತುಂಬಾ ಬೊಂಬೆಗಳು? ಮಕ್ಕಳಾಗ್ದಿರೋರ್ ಹರಕೆ ಕಟ್ಟಿರೋದಾ? ದೃಷ್ಟಿ ಇಟ್ ನೋಡ್ಬಿಡ ಆ ಕಡೆ. ಯಾಕೆ? ಬೊಂಬೆ ರೂಪದಾಗಿರೋ ದೇವ್ಗಳವು. ಸ್ವಾಮಿಗಳು ದೆವ್ವ ಬಿಡಿಸಿದ್ಮ್ಯಾಗೆ ಆತ್ಮನ್ ತಗೊಂಬಂದು ಈ ಬೊಂಬೆಗಳಲ್ಲೇ ಬಂದ ಮಾಡೋದು. ಹೌದಾ? ನೋಡ್ಬೇಡ ಅಂತ ಹೇಳ್ದೆ ತಾನೆ. ಈ ಕಟ್ಟೆ ದಾಟಿ ಯಾರು ಬರ್ಬೇಡಿ. ಜಯಮ್ಮ, ಇದೇನ್ ನಿಮ್ ಮಗನಾಗ ಬೊಂಬೆ ಹೊಡಿತಾ ಇದಾನೆ? ಅಯ್ಯ, ಇಲ್ಲಿರೋ ಗೊಂಬೆಗಳನ್ನೆಲ್ಲ ಹೊಡೆದಿರೋದು ಅವನೇಯ. ಈ ಗೊಂಬೆಗಳನ್ನ ಮುಟ್ಬೇಕು ಅಂದ್ರೆ ಎಲ್ಲ ಎದ್ರಕಂಡ್ ಸಾಯ್ತಾರೆ. ಅಮ್ಮೇ, ನೀನ್ ಯೋನೇ ಹೇಳೋ,
ನನ್ ಮಗನ್ ಗುಂಡ್ಗೆ ಬಲ್ ಗಟ್ಟಿ ನೋಡ. ಏಯ್ ವಯಸ್ಸಿಗೆ ಬಂದಿರೋ ಹೆಣ್ಮಗ ನೀನು ಈ ಕಡೆ ಎಲ್ಲ ಓಡಾಡ್ಬಾರ್ದು. ಮೂರ್ಗಿದ್ದ ಉಗಿದ್ಬಿಟ್ಟು ನಡಿ ಹೋಗವ. ಜ್ವಾಲ ಜೀವ ಕರಾಳ ಕ್ಷತ್ರೆ, ಜ್ವಾಲ ಜೀವ ಕರಾಳ ಕ್ಷತ್ರೆ. ಸಬಾಷ್, ಮೆಚ್ಕೊಂಡೆ ನಿಮ್ಮನ್ನ. ನನ್ನ ರಾಜಕೀಯ ವಿರೋಧಿಗಳು ಗಡ 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 ಅಂತ ನಡುಗ್ತಾ ಇದ್ದಾರೆ. ಅವನು ಸತ್ತಿದ್ದು ಹಾರ್ಟ್ ಅಟ್ಯಾಕ್ ಇಂದಾನೆ. ಆದ್ರೂ ಅವನು ಸಾವಿಗೆ ನಿಜವಾದ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ನಾವು ಅಧಿಕಾರ ಪಡೆಯೋದನ್ನ ಯಾರಿಂದನೂ ತಪ್ಸಕ್ಕಾಗೋದಿಲ್ಲ. ನಿನ್ನ ಆಸೆ ಈಡೇರ್ತಾ? ನಿಮ್ಗೇನ್ ಬೇಕು ಕೇಳಿ. ಹುಡುಗಿನ ಬಲಿಪೀಠ ಸ್ಥಾಪನೆಗೆ ಸಮಯ ಹತ್ರ ಬರ್ತಾ ಇದೆ, ನೆನ್ಪಿರ್ಲಿ. ನೆನಪಿದೆ. ಎರಡೆರಡು ಮಠ ಕಟ್ಟಿರೋ ನಮಗೆ ಬಲಿಪೀಠಕ್ಕೆ ನೆರವಾಗಕ್ಕಾಗಲ್ವಾ? ಆದ್ರೂ ನೀವ್ ಹೇಳಿರೋ ತರ ಜಾತಕ ಗ್ರಹಗತಿಗಳೆಲ್ಲ ಕೂಡ್ ಬರೋ ಹುಡುಗಿ ಇಲ್ಲೇ ಇರ್ತಾಳೆ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗುತ್ತೆ. ಅಂತ ಹುಡುಗಿ ಸಿಕ್ಕಾಗ ಕಾರಣ ಪಿಶಾಚನೆ ನನಗೆ ತಿಳಿಸ್ತಾಳೆ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ಹಾಳಾದ ಹದ್ದು, ಅದ್ರ ರೆಕ್ಕ ಮುರಿಯ ಎಲ್ಲ ಮೈಲ್ಗೆ ಆಗೋಯ್ತಲ್ಲ. ಅವ್ವ, ನೀನೊಂದು ಕೆಲಸ ಮಾಡವ, ಮನೆಗೋಗಿ ಸ್ನಾನ ಮಾಡ್ಕೊಂಡು ಬೇರೆ ನೈವೇದ್ಯ ಮಾಡ್ಕೊಂಬವ. ಆಯ್ತಾ? ಬೇಗ ಬಂದ್ಬಿಡವ. ಓಂ ಶಕ್ತಿ, ಓಂ ಶಕ್ತಿ. ಸ್ವಾಮಿಗಳೇ, ಹಾಳಾದ ಹದ್ದು ನೈವೇದ್ಯನೆಲ್ಲ ಮೈಲ್ಗೆ ಮಾಡ್ಬಿಡ್ತು. ಏನ್ ಅಪ್ಶಕ್ನೋ ಏನೋ. ಅಪ್ಶಕನ ಅಲ್ಲ, ಗಂಡಾಂತರ. ಹುಡುಗಿಗೆ ಹುಷಾರಾಗಿರ ಕೇಳಮ್ಮ. ಅಬ್ಬಾ, ಏನಿ ಭುವನದ ಶೃಂಗಾರ ವೈಭವ, ಸುರ ಸಂಪತ್ತನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದರತ್ತ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿದೆಯಲ್ಲ ಈ ಶಯನಾಗ್ರಹ. ದೃಷ್ಟಿ ಬೀರಿದೊಡೆ ವಿಶಿಷ್ಟ ಸೃಷ್ಟಿಯನ್ನೇ ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ಎಂತಹ ಶಿಲ್ಪಿಯ ಕೈ ಚಾತುರ್ಯವಿರಬಹುದು. ಬಳ್ಳಿಯಂತೆ ಬಳುಕುವ ನಡುವು, ಸಂಪಿಗೆಯಂತಹ ನಾಸಿಕ, ಮಿಂಚಿನಂತೆ ಹೊಳೆಯುವ ನಯನಗಳು. ಅಬ್ಬಾ, ಇವೆಲ್ಲವನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಎಂಬ ಆಸೆಯಾಗುತ್ತಿದೆಯಲ್ಲ. ಅಬ್ಬ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 . ಬಾರ ಹೋಗೋಣ. ಅಯ್ಯೋ, ಎಸ್ಕೇಪ್ ಆಗ್ಬಿಟ್ನಲ್ಲಪ್ಪ. ಬರ್ತೀನಿ ಕಡಿಮೆ. ದಿವ್ಯಾ, ಶಾಂತಿ ಶಾಂತಿ. ದೆವ ಅನ್ಕೊಂಬಿಟ್ರ? ತಡೀರಿ ಒಂದ್ ನಿಮಿಷ.
ನಮ್ಮ ಪಾತ್ರದ ಬಗ್ಗೆ ನೀವೇನು ಹೇಳಲೇ ಇಲ್ಲ. ನಾನ್ ಯಾಕ್ರಿ ಹೇಳ್ಬೇಕು? ಪಾತ್ರ ಮಾಡಿದ್ದೆ ನಿಮ್ಗೋಸ್ಕರ ತಾನೇ, ನಿಮ್ಮನ್ನ ಮೆಚ್ಚಕ್ಕೆ. ನನ್ನನ್ ಯಾಕ್ರಿ ಮೆಚ್ಚಿಸ್ಬೇಕು? ಊರನ್ನೆಲ್ಲ ಮೆಚ್ಚಿಸಿ ಸಾಕು. ಊರವ್ರ ಕತೆ ನನಗೆ ಬೇಡ ರೀ, ನೀವು ನನ್ನ ಪ್ರೀತಿಸಿ ಸಾಕು. ಏನೋ ಪ್ರೀತಿನಾ? ನನ್ನ ಬಾಯಿ ಸರಿಲ್ಲ ರೀ, ಮನ್ಸಲ್ಲಿ ಏನ್ ಬರುತ್ತೋ ನಾಲ್ಗೆ ಮೇಲೆ ಹಂಗೆ ನುಡಿದು ಬಿಡ್ತೀನಿ. ನೀವು ನನ್ನ ಪ್ರೀತಿಸ್ತಿದ್ದು ತಾನೇ ರೀ ನಾನು ಈ ಬಾಳ್ತಾ ಇರೋದು. ಏಯ್, ನಿನ್ ಪ್ರೀತಿ ನನ್ ಮನಸ್ ನೋಡ್ ಹುಟ್ಟ ಇಲ್ಲ ನನ್ ಸೊಂಟ ನೋಡ್ ಹುಟ್ಟ? ನೀನಿಂಥ ಕೀಳ್ ಮಟ್ಟದವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಜಾರ್ ಬೀಳಿ ಅಂತ ರೋಡ್ ಮೇಲೆ ಗ್ರೀಸ್ ಹಾಕೊಂಡೇನು ನಾನು ಕಾಯ್ತಾ ಇಲ್ಲ. ಸ್ಟೇಜ್ ಮೇಲೆ ಆಡಿದ ಅಷ್ಟು ಮಾತುಗಳು ನಂದಲ್ಲ, ಪಾತ್ರದ್ದು. ನಿಮ್ಮನ್ನ ಮೆಚ್ಚಿಸ್ಬೇಕು ಅಂತ ಮಾಡಿದ್ದು. ಮಾತಿನ ಮಧ್ಯೆ ನಿಮ್ಮ ಕಡೆ ತಿರುಗಿ ನೋಡಿದೆ ಅಷ್ಟೇನೆ. ನನ್ನ ಮಾತನಾಡಿರೋದಕ್ಕಿಂತ ಹೆಚ್ಚಿಗೆ ಹುಡುಕು ನಿಮ್ಮ ಮನಸ್ಸಲ್ಲಿದೆ. ಇಂಟರ್ನೆಟ್ಟಲ್ಲಿ ನೆಟ್ ಹಾಕೋದು, ಆನ್ಲೈನ್ಗೆ ಬಂದು ಲವ್ ಮಾಡ್ತೀನಿ ಅಂತ ಲೈನ್ ಹೊಡಿಯೋದು, ಚಾಟಿಂಗ್ ಮಾಡ್ತೀನಿ ಅಂತ ಚೀಟಿಂಗ್ ಮಾಡಕ್ಕೆ ಸ್ಕೆಚ್ ಹಾಕೋದು ನಮಗೆ ಬರಲ್ಲ. ಅಣ್ಣ ಪಕ್ಕ ಲೋಕಲ್. ಲವ್ ಮಾಡಕ್ ಬರತ್ತಷ್ಟೇನೆ, ಹೇಳ್ಕೊಳಕ್ ಬರಲ್ಲ. ಬೈ ನಾನು ನಿಮ್ಮ ಹಾರ್ಟ್ ನೋಡಿ ಇಷ್ಟಪಟ್ಟೆ ಹೊರತು ನಿಮ್ಮ ಚಂದ ನೋಡಿ ಇಷ್ಟಪಡಲಿಲ್ಲ. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿಕೊಂಡು ಹುಡುಗಿನ ಕರ್ಕೊಂಡೋಗಿ ತಾಜ್ ಮಹಲ್ ತೋರಿಸಿ ಟಿ ಆಡೋ ಶೋಕಿ ನಮಗಿಲ್ಲ. ಸಿಗೋ ಹುಡುಗಿನೇ ತಾಜ್ ಮಹಲ್ ಅನ್ಕೊಂಡು ಕೊನೆ ಉಸಿರಿರೋವರೆಗೂ ಕಾಯೋದೊಂದೇ ನಮಗೆ ಗೊತ್ತಿರೋದು. ಅಂತ ಜನ ನಾವು. ಸ್ಟೇಜ್ ಮೇಲೆ ಹೇಳೋದೆಲ್ಲ ಹೇಳ್ಬಿಟ್ಟು ನನ್ ಮುಂದೆ ಬಂದು ದೊಡ್ಡದಾಗಿ ಡೈಲಾಗ್ ಹೊಡಿತಾನೆ. ನಂಗೊತ್ತಿಲ್ವಾ ಹುಡುಗರ ಬುದ್ಧಿ? ಇನ್ನೊಂದ್ಸಲ ಬರ್ಲಿ, ಅವನಿಗಿದೆ ಮಾಡ್ತೀನಿ. ಎಷ್ಟೇ ಆದ್ರೂ ನಾಯಿ ಬಾಲ ಡೊಂಕೆ. ಏನ್ ಇವನೊಬ್ನೇ ಸರ್ದಾರ, ದೆವ್ವಗಳಿಗೆ ಹೆದರ್ಕೊಳ್ದೇರೋನು. ಈ ಬೊಂಬೆಗಳನ್ನ ನೋಡಿದ್ರೆ ಊರವರೆಲ್ಲ ಹೆದರ್ಕೋಬಹುದು, ಈ ದಿವ್ಯ ಹೆದರಲ್ಲ. ನನ್ ಧೈರ್ಯ ಏನು ಅಂತ ನಾನು ತೋರ್ಸೇ ಬಿಡ್ತೀನಿ. ಅಮ್ಮ ಓಂ ಶಕ್ತಿ ಕಾಪಾಡಮ್ಮ. ಬಚ್ಚಿಟ್ಕೊಂಡ್ ಭಯ ಬೀಳ್ಸೋದಲ್ಲ, ನೋಡ್ಕೋ. ರಕ್ತಾಕ್ಷ, ನನ್ನನ್ನ ದಿಗ್ಬಂಧನದಿಂದ ಬಿಡಿಸು. ಬಾ ಬಾ. ನನಗೆ ಗೊತ್ತಿತ್ತು ನೀನಿಲ್ಲೇ ಎಲ್ಲೋ ಇದೆಯಾ ಅಂತ. ಅಪ್ಪ, ಈಗ ಈ ತಾಯಿ ನನ್ನ ಮೇಲೆ ಕರುಣೆ ಬಂತು. ಕಂಡ್ಬಿಟ್ಲು ನನ್ನ ತಾಯಿ. ಇಷ್ಟು ದಿವಸ ನಿನ್ಗೋಸ್ಕರ ಅಲಿತಾ ಇದ್ದೆ, ಈಗ ನಿನ್ನ ಸುಳಿವು ಸಿಕ್ತು. ಈಗ ನಿನ್ನ ಸುಳಿವು ಸಿಕ್ತು. ಬರ್ತೇನೆ ಬರ್ತೇನೆ, ನಿನ್ನ ಬಿಡುಗಡೆ ಮಾಡೇ ಮಾಡ್ತೇನೆ. ಇನ್ನು ನನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಅಹಂ ರಕ್ತಾಕ್ಷ ಅಲಕ್. ಬಾರೋ ಬಾ. 25 ವರ್ಷಗಳಿಂದ ನನ್ನನ್ನು ಬಂಧಿಸಿದ್ದೆ. ಈಗ ನನ್ನ ಬಿಡುಗಡೆ ಕಾಲ ಬಂದಿದೆ. ಮಗ ಬಂದು ನನ್ನನ್ನು ಬಿಡಿಸ್ತಾನೆ.
ಇನ್ಮೇಲೆ ನಿನ್ನ ಬಿಡಲ್ಲ, ಯಾರನ್ನು ಬಿಡಲ್ಲ. ಈ ಮಂಡಲದಿಂದ ಬಿಡುಗಡೆ ಆದ್ಮೇಲೆ ನನ್ನ ಬಲಿ ಪೀಠದ ಆಸೆ ಪೂರೈಸಿ ಇಡೀ ಭೂಮಂಡಲನ ನಡಗಿಸ್ತೀನಿ. ಬಿಡಲ್ಲ, ಯಾರನ್ನು ಬಿಡಲ್ಲ. ಆದ್ರೆ ಓಂ ಶಕ್ತಿನ ಮೀರಿದ್ದು ಯಾವುದೂ ಇಲ್ಲ. ಈ ದಿಗ್ಬಂಧನ ದಾಟೋದು ನಿನ್ನ ಭ್ರಮೆ. ನಿನ್ನ ಬಲಿ ಇದೇ ಜಾಗದಲ್ಲಿದೆ, ಹುಡುಕು. ಸ್ಮಶಾನದಿಂದ ಎದ್ದು ಬಂದಂಗಿದ್ದೀರಾ. ನೋಡಿ ಸರ್, ಇವಾಗ ಬಿಸ್ನೆಸ್ ಮಾತಾಡೋಣ. 500 ರೂಪಾಯಿ. ಈಸ್ಟ್ ಕಲರು ಹಿಂದ್ಗಡೆ ಕಾಮನ್ ಬಿಲ್ ಎಲ್ಲ ಹಾಕೊಡ್ತೀನಿ. 4 ಫೋಟೋ 500. ಭಗವಂತ ತೆಗೆಸ್ಕೊಂಡ್ರೆ ನೀವು ದೆವ್ವ ನಿಮ್ಮನ್ನ ಬಿಟ್ಟು ಓಡೋಗ್ಬಿಡುತ್ತೆ. ಏ ಸೋಮ್ಸ್, ಗಾರ್ಲೆಂಡ್, ಲೆಮನ್ ಗಾರ್ಲೆಂಡ್, ಚೌಡಿ, ರುದ್ರ, ವೀರಭದ್ರ. ರೆಡಿ ಸರ್, ರೆಡಿ ಸರ್. ನಾನ್ ದೆವ್ವನ್ ಬಿಡಿಸ್ಕೊಳಕ್ ಬಂದಿಲ್ಲ, ದೆವ್ವಗಳನ್ನ ಬಿಡಿಸ್ಕೊಂಡು ಹೋಗಕ್ ಬಂದಿದ್ದೀನಿ. ಫೋಟೋ ತೆಗಿಯೋದಾದ್ರೆ ಅವಳು ತೆಗಿ. ಇರ್ಬೇಕು ನನ್ನ ಮಗನೇ. ನಮ್ ನಾಗನ ಹುಡುಗಿ ಮೇಲೆ ಕಣ್ಣು ಹಾಕಿದ್ಯಾ? ಹಿ ಅಂತ ಬೇರೆ ನಗ್ತೀನಲ್ಲೇ. ಅವನ ವಿಷಯ ಗೊತ್ತಾರೆ, ನಿಂಬೆ ತರ 2 ಓಡಾಡ್ಬಿಡ್ತೀಯ. ಆಫ್ಟರ್ ಡೆತ್ ಆಗ್ಬಿಡ್ತೀಯ. ನಾಗನ ಹುಡುಗಿ ಬೇಕಾ ನಿಜ? ಭಗವಂತ, ಭಗವಂತ, ನಾಗ, ಆಟೋ.
ಏನವ ಇದು? ಹೆಂಗವ ಆಯ್ತು? ಅಯ್ಯೋ ಪಾಪಿ ನನ್ ಮಗನೇ, ಹೆಣ್ಮಗ ಅಂತ ನೋಡಿದ್ರೆ ಹೆಂಗ್ ಬರ್ಚಿದ್ಯಲ್ಲೋ? ಜಲಕ್ 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 ಜಯಮ್ಮ, ಇನ್ನೂ ಬದುಕಿದೆಯಾ? ನನ್ನ ಮೈ ಮುಟ್ಟಿ ನನ್ನ ಕೆಳಕಿದಾನವನು, ಅವನ್ನ ಬಿಡಲ್ಲ ಬಿಡಲ್ಲ. ಜಯಮ್ಮ ಬದುಕಿದ್ದಾಳೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಈಗಲೇ ಅವಳನ್ನ ಎತ್ತಾಕೊಂಬರ ಐಡಿಯಾ ಮಾಡ್ತೀನಿ. ಅದಷ್ಟೊಂದು ಸುಲಭ ಅಲ್ಲ ಅಣ್ಣ. ಅವತ್ತು ಆನೆ ಬಲಿ ತಪ್ಪಿಸಿದ್ದು, ಆಮೇಲೆ ಬೊಂಬೆ ಹೊಡೆದಿದ್ದು, ಇವತ್ತು ಇವ್ರಿಗೆ ಹೊಡೆದಿದ್ದು ಅವನೇ ಅಣ್ಣ. ಯಾವ್ದೋ ಹುಡುಗಿ ವಿಷಯಕ್ಕೆ ಹಂಗ್ ಹೊಡೆದವನೆ, ಇನ್ ತಾಯಿ ವಿಷಯಕ್ಕೆ ಹೋದ್ರೆ ಸುಮ್ಮನೆ ಬಿಡ್ತಾನ ಅಣ್ಣ. ಅವನ್ ದೇವಿ ಮಂಡಲದಲ್ಲಿದ್ದ ಬಚಾವಾದ, ನನ್ನ ಮಂಡಲದಲ್ಲಿ ಕೂಡ್ಸ್ಕೊಂಡು ವಿಳ ವಿಳ ಅಂತ ಒದ್ದಾಡ್ಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಕ್ತಾಕ್ಷನೇ ಅಲ್ಲ. ಆ ಜಯಮ್ಮನ್ನ ಆ ಹುಡುಗಿನ ಇಬ್ಬರನ್ನು ಬಲಿ ತಗೊಳ್ತೇನೆ. ಅಹಂ ರಕ್ತಾಕ್ಷ ಅಲಕ್. ಬಾ ಜಯಮ್ಮ. ಅಮ್ಮ, ಗುರುಗಳೇ, ದೇವಸ್ಥಾನದಾಗ ಗಲಾಟೆ ಆದಾಗಿಂದ ನನ್ ಮನ್ಸಿನಾಗ ಏನೋ ಒಂಥರ ಭಯ. ಆ ಹುಡುಗ ನನ್ನ ಜಯಮ್ಮ ಅಂತ ಕರ್ದ. ಯಾರ ಹುಡುಗ? ಇನ್ನು ಏನೇನ್ ಕಾದೈತೋ? ಈ ಘಟನೆಗೂ ಹಳೆ ಕತೆಗೂ ಸಂಬಂಧ ಇದೆ. ದೈವ ಶಕ್ತಿಗಳು ಸುಮ್ಮನೆ ಆದಾಗ ದುಷ್ಟ ಶಕ್ತಿಗಳು ಅಟ್ಟಹಾಸದಿಂದ ಮೆರೆಯುತ್ತವೆ. ಗುರುಗಳೇ, ನಾಗನ್ಗದ್ ಯಾವ್ದು ಗೊತ್ತಿಲ್ದಾಗ ಬೆಳೆಸಿದೀನಿ. ನನಗೇನಾದ್ರೂ ಪರವಾಗಿಲ್ಲ, ನನ್ ಮಗನಿಗೆ ಮಾತ್ರ ಏನೂ ಆಗಲ್ಲ ತಾನೆ. ನನ್ನ ದಿಗ್ಬಂಧನದ ಶಕ್ತಿಯನ್ನು ಮೀರಿಸುವಷ್ಟು ಬಲಿಷ್ಠವಾಗಿದ್ದಾರೆ ಆ ವಾಮಾಚಾರಿ. ಇದರಿಂದ ಯಾರಿಗ ಅಪಾಯ ಕಾದಿದ್ಯೋ ಹೇಳಕ್ಕಾಗಲ್ಲ. ಇದಕ್ಕೆಲ್ಲ ಅಂತ್ಯ ಆಗ್ಬೇಕು ಅಂತಂದ್ರೆ ನವಶಕ್ತಿಗಳೆಲ್ಲ ಮತ್ತೆ ಅವತಾರ ಎತ್ತಿ ಬರಬೇಕು. ಅಮ್ಮ, ಇದು ನಿಮಗೆ ನಮಸ್ಕರಿಸುವೆನು. ಕೀರ್ತಿಶೀಲನಾಗು ಕಂದ. ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ತನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿಮಗೆ ಮಾಡಿದ ಅಪರಾಧವಾದರೂ ಏನು ತಾಯೆ? ಅಮ್ಮ, ಕಾಡಿನಲ್ಲಿರುವ ಎಷ್ಟೋ ಕ್ರೂರ ಮೃಗಗಳು ಕೂಡ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಸಾಕಿ ಸಲಹುವವು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನಮ್ಮ? ಏಕೆ ನಿರ್ದಯಳಾದೆ? ಏಕೆ ನಿರ್ದಯಳಾದೆ ತಾಯಿ? ನಿಂಗೆ ಒಳ್ಳೇದಾಯ್ತದವ, ಬೊಂಬೆ ಹೊಡೆದಿದ್ದೀನಿ, ಇನ್ಮೇಲೆ ದೆವ್ವ ಬರೋದಿಲ್ಲ. ರೈಟ್, ಹೋಗಿ ಬನ್ರಿ. ಹೋಗ್ತಾ ಇರ್ಬೇಕು, ತಿರುಗಿ ನೋಡ್ಬಾರ್ದು. ಅಮಾವಾಸ್ಯೆ ಪೌರ್ಣಮಿ ಅದು ಇದು ಅಂತ ಯೋ ಹುಷಾರ. ಎಂತ ಜನಾನ್ರೇ ನೀವು, ಯೋ ಕರ್ಕೊಂಡು ಹೋಗಯ್ಯ ನೀನು. ಏನ್ರಿ ನೋಡಿದ್ರು ನೋಡ್ದೇ ಇರೋ ತರ ಹೋಗ್ತೀರಾ? ಏನೋ ಮಾತಾಡ್ಸೋಣ ಅಂತ ಬಂದೆ. ನಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವೇನ್ರಿ? ಯಾವಾಗ್ಲೂ ಹುಡುಗಿರ್ ಬಂದು ಮಾತಾಡ್ಸ್ತಾರ ಕಾಯ್ತಾ ಇರ್ತೀವ. ನಮ್ ಕಣ್ ಬೇರೆ ಎಲ್ಲೆಲ್ಲೋ ಅರ್ಧ ಆಡ್ಬಿಡುತ್ತಲ್ಲ. ಹಾಗೆಲ್ಲ ಮಾತಾಡ್ಬೇಡಿ, ನನ್ ಮನ್ಸಿಗೆ ತುಂಬಾ ನೋವು ಆಗುತ್ತೆ. ಯಾಕೆ? ನಮಗ್ ನೋವಾದ್ರೆ ಪರವಾಗಿಲ್ವಾ? ರೀ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಏನೋ ದುಡುಕ್ ಮಾತಾಡ್ಬಿಟ್ಟೆ. ನೀವ್ ಹೇಳಿ ಡೈಲಾಗ್ ಎಲ್ಲ ಪಾತ್ರದ್ದು ಅಂತ ಆಮೇಲೆ ಗೊತ್ತಾಗಿದ್ ನನ್ಗೆ. ಹೋಗ್ಲಿ ಬಿಡಿ. ಇನ್ನೊಂದ್ ವಾರದಲ್ಲಿ ಪೂಜೆ ಮುಗಿಯತ್ತೆ. ಅದಕ್ಕೆ ಮುಗಿದ್ಮೇಲೆ ಊರ್ಗ್ ಹೊರಡ್ತೀನಿ.
ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಸರಿ ನಾ ಬರ್ಲಾ? ಇನ್ನೇನಾದ್ರು ಹೇಳೋದಿದ್ಯಾ? ಏನಿಲ್ಲ, ಬರ್ತೀನಿ. ಹಾ. ಏನಾದ್ರೂ ಹೇಳ್ಬೇಕೇನ್ರಿ? ಮೌನವಾಗಿದ್ರೆ ಆಗಲ್ಲ, ಮಾತಾಡಿ. ಬನ್ರಿ ಹತ್ರ, ಇಲ್ಲಿ ಬನ್ನಿ. ಇಲ್ಲಿ ಏಯ್, ನಿಂತ್ಕೊಳ್ಳ. ಇಲ್ಲೇ ನಿಂತಿರ್ಬೇಕು. ಒಳಕ್ಕೇನಾದ್ರು ಬಂದ್ರೆ ಆಮೇಲೆ ನೋಡು. ನಾನು ಮಾಡಿದ ಅಪರಾಧವಾದರೇನು ತಾಯಿ? ಇವತ್ತು ಬಂದಿದ್ಯಾ? ನನಗೆ ಈ ಶಿಕ್ಷೆಯೇ ಬಹುದಿನದ ಬಯಕೆ ಫಲಿಸಿತಮ್ಮ. ಮಂಗಳಾರತಿ ಮಾಡಿ ಮರ್ಯಾದೆ ಒಳಗಡೆ ಕರ್ಕೋಬೇಕಾಗಿರೋ ತಾಯಿ ಪರ್ಕೆಲಿ ಪೂಜೆ ಮಾಡ್ತಿದ್ಯಲ್ಲ, ಇದನ್ನೇನ್ ಗದೆ ಅನ್ಕೊಂಡಿದ್ಯಾ, ಕತ್ತಿ ಅನ್ಕೊಂಡಿದ್ಯಾ ನೀನು? ಏಯ್, ಡಾಕ್ಟರ್ ನನ್ನ ಮಗನೇ. ನಿನ್ ಕೈಲಿ. ಓ, ಕಲಾವಿದರಿಗೆ ದೃಷ್ಟಿ, ಮಾತೆಯಿಂದ ದೃಷ್ಟಿ. ನಡೆಯಲಿ ನಡೆಯಲಿ. ಆದಿಲೋಗರ್ ಕಣ್ಣು, ಬೀದಿಲೋಗರ್ ಕಣ್ಣು, ನನ್ ಕಣ್ಣು, ಊರವ್ರ ಕಣ್ಣು, ದೆವ್ವದ ಕಣ್ಣು, ಮಾಟದ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಡೆವಿಲ್ ನನ್ ಮಗನ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಹುಡುಗಿರ್ ಕಣ್ಣು, ಹುಡುಗಿರ್ ಕಣ್ಣು, ಯಾರ ಕಣ್ಣು ನಿನ್ ಮ್ಯಾಗ್ ಬೀಳ್ಬಾರ್ದು. ಲೇ ಮಗ, ಯೋನೇ ಹೇಳಲ್ಲ, ಪಾಲ್ಟ್ ಮಾತ್ರ ಬೋಲ್ ಪಸಂದಾಗ್ ಮಾಡ್ದೆ ಕಣ್ ಮಗ. ಯಾಕವ ಅರ್ಧಕ್ಕೆ ಎದ್ ಬಂದ್ಬಿಟ್ಟಂತೆ? ಮತ್ತೆ ನಾನು ಅಲ್ಲೇ ಇದ್ರೆ ಎಲ್ ನನ್ ಕಣ್ ನಿನ್ ಮೇಲ್ ಬಿದ್ದೋಯ್ತದೋ ಅಂತ ಎದ್ರುಕೊಂಡು ಓಡ್ ಬಂದ್ಬಿಟ್ಟೆ. ಏ ನಾಯ್ ನನ್ ಮಗನೆ, ಬಾ ಒಳಕ್ಕೆ, ಬಾ ಬಾ ಬಾ. ಅಮ್ಮ, ಏಯ್, ಆಹಾ, ಏನ್ ಮನ್ಮಥ ಇವನು. ಊರವ್ರ ಕಣ್ಣೆಲ್ಲ ಬೀಳುತ್ತೆ, ಅದ್ರಲ್ಲೂ ಹುಡುಗಿರು. ಒಬ್ಬನೇ ಸಿಗು, ವಿಚಾರಿಸ್ಕೋತೀನಿ. ಒಬ್ನೇ ಸಿಕ್ಕಿದ್ರೆ ವಿಚಾರಿಸ್ಕೋತ್ಯಾ? ನಿನ್ಗೈತೆ ನಡಿಯೇ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಒಳ್ಳೆ ಐಡಿಯಾ ಯಾವನ್ ಕೊಟ್ಟನೋ ಏನಪ್ಪ. ಇವಳು ಸಿಗದೆ ದೇವಸ್ಥಾನದಲ್ಲಪ್ಪ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಗುರಿ ನೆಟ್ಟಿಗಿದೆ, ಕುರಿನೂ ಬತ್ತಾ ಇದೆ, ನೀವು ಓದ್ತಾ ಇರು. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಈ ದೃಶ್ಯ ನೋಡ್ಬಾರ್ದಪ್ಪ, ನೋಡ್ಬಾರ್ದು. ಸೆಕ್ಯೂರಿಟಿ ಗಾರ್ಡ್ ಸಲ್ಮಾನ್ ಖಾನು. ಬಾರ, ನಾನು ಇಲ್ಲಿದ್ದೀನಿ, ಬಾರ. ಬಾರ, ನಿನ್ನ ಬಾರ. ಒಳ್ಳೇದಾಗ್ಲಿ, ದರ್ಶನ ಚೆನ್ನಾಗಾಗ್ಲಿ. ಜಯಮ್ಮವ್ರೆ, ನೀವು ನಮ್ ಜೊತೆಲಿ ಬರ್ಬೋದಾಗಿತ್ತಲ್ಲ. ಅಯ್ಯೋ ಇಲ್ಲ ಪುಷ್ಪಮ್ಮವ್ರೆ, ನೀವ್ ಓಡ್ ಬನ್ನಿ. ನಮ್ ದಿವ್ಯನ್ ದಿನ ಪೂಜೆ ಮುಗ್ದಿಲ್ಲ. ಬರೋ ವಾರ ಪೂಜೆ ಮುಗಿಸ್ಕೊಂಡು ಕರ್ಕೊಂಬರ್ತೀನಿ. ನೀವ್ ಹೋಗ್ಬಿಟ್ ಬನ್ನಿ. ಬನ್ನಿ. ಓಂ ಶಕ್ತಿ, ಪರಾಶಕ್ತಿ, ಜೈ ಶಕ್ತಿ. ಓಂ ಶಕ್ತಿ. ಏನಪ್ಪ ಎಲ್ಲ ಹೊರಟ್ರ? ಓಂ ಶಕ್ತಿ ಬಾಮ. ಹೇಳಿದ್ ನೆನ್ಪಿರ್ಲಿ, ಆ ಗೋಪುರ ಐತಲ್ಲ. ಇನ್ನು ಮೇಲಿಂದ ನಾವೆಲ್ಲರೂ ಒಳ್ಳೆರಾಗೋಣ ಕಣೋ. ಬಿಫೋರ್ ಡೆವಿಲ್ ಆಫ್ಟರ್ ಡೆವಿಲ್ ಸವಸ ಸಾಕ್ ಮಾಡ್ಬಿಟ್ಟು ಓಂ ಶಕ್ತಿಗೆ ಒಂದ್ ಕೈ ಮುಗಿದ್ಬಿಟ್ಟು ಏನಾರು ಹೊಸ ಕೆಲಸ ಹುಡ್ಕೊಳ್ಳ ಕಂಡ್ರು ನಾವೆಲ್ರು. ನೀನು ಬಾರನಾಗ ಓಂ ಶಕ್ತಿ ದರ್ಶನ ಮಾಡ್ಕೊಂಡ್ ಬಂದ್ಬಿಡಣ. ಎಲ್ಲಾರ್ಗು ಸೀಟ್ ಐತೆ. ನಾನು ಏನೋ ನಾನು ಏನ ನೀನೇ ಹೇಳ. ನಾನು ಅಮ್ಮನ ಜೊತೆ ಬರ್ತೀನ. ಅಮ್ಮನ್ ಮರಿಬೇಡಿ. ಅಮ್ಮನ್ ಜೊತೆಗೋ, ಅಮ್ಮನ್ ಜೊತೆಗೋ. ಲೋ, ನೀನ್ ಬಿಫೋರ್ ಲವ್ ಆಫ್ಟರ್ ಲವ್ ಚೇಂಜ್ ಆಗ್ಬಿಟ್ಟೆ ಕಣ. ಓಂ ಶಕ್ತಿ ಇಲ್ಲೇ ಇರ್ತಾನೆ, ಬರಲ್ಲ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ದಿವ್ಯ ಮಗಿ ಹೆಸರಿನಾಗೆ ಅರ್ಚನೆ ಮಾಡಿಸ್ಬಿಡು.
ಮಾಡಬೇಡ. ನೀನು ನನಗಿಂತ ದೊಡ್ಡ ದೊಡ್ಡ ವಾಮಾಚಾರಿ ಆಗ್ಬೇಕು. ಅಪ್ಪ ನನ್ ಬಿಟ್ಟು ಹೋಗ್ಬೇಡಪ್ಪ. ಈ ಬಲಿಪೀಠನ ನೀನೇ ಕಟ್ಟಬೇಕು. ಅಲ್ಲಿವರೆಗೂ ಈ ದೇಹನ ಅಳಿಯಕ್ ಬಿಡಬಾರ್ದು. ನನ್ ಬಿಟ್ಟು ಹೋಗ್ಬೇಡಪ್ಪ ಅಪ್ಪ. ರಕ್ತಾಕ್ಷ, ನಿನ್ ತಂದೆ ಆತ್ಮದ ಸುಳುವಿನ ಸುದ್ದಿ ಕೇಳಿ ತುಂಬಾ ಸಂತೋಷ ಆಗ್ತಿದೆ. ಯಾವ ಸಮಯಕ್ಕೋಸ್ಕರ ವಾಮಾಚಾರಿ ಬಳಗ ಕಾಯ್ತಿತ್ತು, ಆ ಸಮಯ ಹತ್ರ ಬರ್ತಾ ಇದೆ. 25 ವರ್ಷಗಳ ನಂತರ ಅಘೋರ ಅಮಾವಾಸ್ಯೆ ಬರ್ತಾ ಇದೆ. ರಕ್ತಾಕ್ಷ, ನಿಮ್ಮಪ್ಪನ ಬಲಿಪೀಠದ ಕನಸನ್ನ ನೀನು ನನಸು ಮಾಡಬೇಕು. ಮಾಡ್ತೇನೆ ಗುರುಗಳೇ. ಮೊದಲು ಆ ಜಯಮ್ಮನ ಅಪೂರ್ಣ ಬಲಿನ ಪೂರ್ಣ ಮಾಡ್ತೀನಿ. ಬಲಿಪೀಠ ಸ್ಥಾಪನೆ ಆದ್ಮೇಲೆ ಇಲ್ಲಿವರೆಗೂ ಕಾಯ್ಕೊಂಡು ಬಂದಿರೋ ಈ ದೇಹಕ್ಕೆ ಅಂತ್ಯ ಸಂಸ್ಕಾರ. ಆಗಲೇ ನನ್ನ ತಂದೆಯ ಆತ್ಮಕ್ಕೆ ಮುಕ್ತಿ. ಜಯಮ್ಮ ಬದುಕಿದಾಳೆ ಅಂದಮೇಲೆ ಅವಳು ಗಂಡನೂ ಬದುಕಿರ್ಬೋದ? ಹಾಗೊಂದ್ ವೇಳೆ ಬದುಕಿದ್ರೆ ನಮ್ಮ ಅಪ್ಪನ ಆತ್ಮ ಬಿಡುಗಡೆ ಆದ್ಮೇಲೆ ಅವನಿರೋ ಜಾಗ ಗೊತ್ತಾಗುತ್ತೆ. ಏನಮ್ಮ ನಿಂದು ಇಷ್ಟೊತ್ನಲ್ಲಿ ಫೋನ್ ಮಾಡಿ ಸೀರಿಯಸ್ ಆಗಿ ಹತ್ಕೊಂಡಲ್ಲ, ನನ್ಗೆ ಏನಾಗೋಯ್ತೋ ಏನೋ ಅಂತ ಗಾಬರಿನ್ ಕೇಳಿದ್ರೆ ನಿಮ್ ಜೊತೆಲಿರೋ ಸಿಂಹ ತಪ್ಪಿಸ್ಕೊಂಡ್ಬಿಟ್ಟವನೇ ಅಂತೀಯಲ್ಲ. ಸಿಂಹ ಅಲ್ಲೆಲ್ಲೋ ನಾಡಲ್ಲೇ ಇರ್ತಾನೆ, ಬೆಳಿಗ್ಗೆ ಹುಡ್ಕೊಡ್ತೀನಿ ಬಾ. ಯಾವ್ದೋ ರೋಡ್ಗಿಟ್ ತಪ್ಪಿಸ್ಕೊಂಡಿರ್ಬೇಕು. ಈ ಕಾಡಲ್ಲೆಲ್ಲ ಸಿಂಹ ಬರಲ್ಲ ಕಣೆ, ನನ್ ಮಾತು ಕೇಳಮ್ಮ. ನಾನು ಎಲ್ಲ ಕಡೆ ಹುಡುಕ್ದೆ, ಊರಲ್ಲಿ ಎಲ್ಲೂ ಇಲ್ಲ. ಇಷ್ಟು ದೂರ ಬಂದಿದೀವಿ, ಸ್ವಲ್ಪ ಮುಂದೆನೂ ಹುಡುಕ್ಬಿಟ್ಟು. ನಾಳೆ ಬೆಳಿಗ್ಗೆ ಅವನ್ನ ಹುಡುಕಿ ಸಿಕ್ಕಾಕೊಂತಾನೆ ನಾಯಿ ಹೊಡೆದಂಗೆ ಹೊಡೆದು ಅವನ ತಂದು ಮನೆ ಮುಂದೆ ಕಟ್ಟಾಕ್ಬಿಡ್ತೀನಿ. ದಯವಿಟ್ಟು ನಾನು ನಿದ್ದೆ ಕೆಡ್ಬೇಡ. ನಂಗೆ ನಿದ್ದೆ ಕಟ್ಟ್ರೆ ಆಗಲ್ಲ. ದಯವಿಟ್ಟು ಬಾ 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 ಬಾಯ್ಲಿ ನನ್ನ ಮಾತು ಕೇಳು. ಬಾ ಬಾ ಬಾ. ನನಗ್ ನನ್ ಸಿಂಹ ಬೇಕು. ಚರ್ಮ ಸಿಲ್ದಿರೋ ಉಳಿದ್ ಮರಿ ಇದ್ದಂಗ ಸಿಂಹ ಅಂತೆ. ಸಿಂಹ ಏನಮ್ಮ? ಸಿಂಹ ಬೇಕು. ಸಿಂಹ ಬೇಕೇ ಬೇಕಾ? ಹುಡ್ಕೊಟ್ಬಿಡ್ಲ ಇಲ್ಲೇನೆ? ಕರ್ಮ. ಅಪ್ಪ ಸಿಂಹ ತರನೇ ಹುಡ್ಕೊಬತ್ತೀನಿ ತಾಳು, ಹೋಗಿ. ಸಿಂಹ ಸಿಂಹ ಸಿಂಹು. ವಾ, ಮೋಸ್ಟ್ಲಿ ಸಿಂಹ ಸಿಕ್ಬಿಟ್ಟಿರ್ಬೇಕು, ಅದಕ್ಕೆ ಅಳುಗೆ ನಿಂತೋಯ್ತು. ದಿವ್ಯಾ ದಿವ್ಯಾ ದಿವ್ಯಾ, ಎಲ್ಲಿಗೆ ತಮಾಷೆ ಮಾಡಬೇಡ. ದಿವ್ಯಾ ದಿವ್ಯಾ ನಾಗಾ, ನನ್ನ ಮಾತು ಬಿಟ್ರೆ ಬೇರೆ ಯಾರ ಮಾತು ಕೇಳಿಸಲ್ಲ. ಹೇಗೆವಳು ನನ್ ಸೂತ್ರದ ಬೊಂಬೆ. ಅಹಂ ರಕ್ತಾಕ್ಷ. ನಿನ್ನಾಟ ಏನಿದ್ರು ದೇವಸ್ಥಾನದ ಆವರಣದಲ್ಲಿ. ಇದು ನನ್ನ ಮಂಡಲ.
ಇಷ್ಟೊತ್ನಾಗೆ ಬಾ ಒಳಗ್ ಬಾ. ಅಶಿಶೋ ಏನಿದು? ಅಶಿಶೋ ಅಪ್ಶಕ್ನ ಆಗೋಯ್ತೆ. ದಿವ್ಯಾ ಏನವ? ಏನು? ಹೇಳು ಹೇಳು ಹೇಳವ. ಅದು ನಾಗಂಗೆ. ನಾಗನ್ಗ ಏನಾಗಿದೆ? ಹೇಳೆ ದಿವ್ಯಾ, ಹೇಳವ. ಅವನ ಆತ್ಮ ಬಿಡುಗಡೆ ಆಗಿದೆ. ಯಾರ್ದು? ಕಾಟೇರ, ಭಯಂಕರ ವಾಮಾಚಾರಿ. ದಿವಿಳಿಂದ ಅವನ ಆತ್ಮಕ್ಕೆ ಮರುಶಕ್ತಿ ಬಂತು. ಅವನ್ ಬಿಡಿಸೋಕೆ ಅವನ ಮಗನೇ ಬಂದ. 25 ವರ್ಷಗಳ ಹಿಂದಿನ ನಿನ್ನ ತಾಯಿಯ ದುರಂತ ಕತೆಗೆ ಜೀವ ಬಂತು. ಜಯಮ್ಮ, ನೀನು ಗರ್ಭಿಣಿಯಾದ ಸಮಯದಲ್ಲಿ ಇಂಥ ಕನಸುಗಳು ಬಿದ್ದಿವೆ. ನಿಮ್ಮ ಯಜಮಾನರು ಬೇರೆ ಮನೇಲಿಲ್ಲ. ಹೌದು ಜೋಯಿಸ್ರೆ, 9 ದೇವಿಗಳು ಕನ್ಸಲ್ ಬಂದಿದ್ರು. ಅದರಲ್ಲೂ ಆ ಕಾಳಿ ಸ್ವರೂಪ ನೆನ್ಸ್ಕೊಂಡ್ರೆ ಈಗಲೂ ನನ್ನ ಮೈಯೆಲ್ಲ ನಡಗತ್ತೆ. ಜಯಮ್ಮ, ಎಲ್ರೂ ತಮಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಪೂಜೆ ಮಾಡ್ತಾರೆ. ನೀನು ಆ ಜಗನ್ಮಾತೆ ಸೇವೆಯಲ್ಲೇ ತೃಪ್ತಿ ಕಂಡ್ಕೊಂಡಿದೀಯ. ನಿನಗೆ ಬಿದ್ದಿರೋ ಕನಸು ಆ ದೇವಿ ಸಾಕ್ಷಾತ್ಕಾರಕ್ಕೆ ಮುನ್ಸೂಚನೆ ಅಂತ ನನಗನ್ನಿಸ್ತಾ ಇದೆ. ನೀನು ಹುಟ್ಟೋ ಮಗು
ಅಂತಿಂತ ಮಗು ಅಲ್ಲ ಜಯಮ್ಮ, ಆ ಮಹಾಕಾಳಿ ಅಂಶದಿಂದ ಜನ್ಮ ತಾಳೋ ಮಗು ಇದು. ನಿನ್ ಕನ್ಸಲ್ ಬಿದ್ದ ಆ ತಾಯಿ ಮೂರ್ತಿಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಗುಡಿ ಕಟ್ಟಿ ಆ ತಾಯಿ ಸೇವೆ ಮಾಡಿ, ಅದೇ ತಾಯಿ ಇಚ್ಛೆ. ಹಾಗೆ ಆಗ್ಲಿ. ಅವ್ರು ಬಂದ ತಕ್ಷಣ ವಿಷಯ ತಿಳಿಸ್ತೀನಿ. ಆ ತಾಯಿ ಸೇವೆಯಲ್ಲೇ ನಾನು ನನ್ನ ಮಿಕ್ಕ ಜೀವನ ಕಳಿತೀನಿ. ಆದಷ್ಟು ಬೇಗ ನಿರ್ಮಾಣದ ಕಾರ್ಯಕ್ಕೆ ಮುಂದೆ ಹೋಗಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ. ನೀನಿನ್ ಹೊರಡು, ಯಜಮಾನರನ್ನ ಕೇಳ್ದೆ ಅಂತ ಹೇಳು. ಸರಿ ಜೋಸ್ರೆ. ಇವರ ಸಂಸಾರದಲ್ಲಿ ಅನಾಹುತ ಕಾದಿದೆ ಅಂತ ಜಾತಕದಲ್ಲಿ ಗೋಚರವಾಗ್ತಾ ಇದೆ. ನೀವ್ ಯಾಕೆ ಅವ್ರಿಗೆ ತಿಳಿಸ್ಲಿಲ್ಲ? ರಾಯರೇ, ಈ ಮಗು ಹುಟ್ಟಿದ ತಕ್ಷಣ ಈ ಮನೆಯಲ್ಲಿ ಯಾವುದಾದ್ರೂ ಒಂದು ಸಾವಾಗತ್ತೆ ಅಂತ ಜಾತಕದಲ್ಲಿ ಇದೆ. ಆದ್ರೆ ಈ ವಿಷಯನ ಈಗಲೇ ಅವ್ರಿಗೆ ಹೇಳಿದ್ರೆ ಅವರ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ. ಗುಡಿ ಕಟ್ಟಿಸ್ಬೇಕು ಅಂತ ಆ ತಾಯಿ ಇಚ್ಛೆ ಆಗಿದೆಯಲ್ಲ, ಮುಂದಾಗುವ ಅನಾಹುತನ ಆ ತಾಯಿನೇ ತಡಿತಾಳ ನೋಡೋಣ. ನಾವು ಕಟ್ಟೋ ಶಕ್ತಿ ಪೀಠ ನೋಡಿ ಜನ ಬೆರಗಾಗ್ಬೇಕು, ಅಷ್ಟೊದ್ದೂರಿಯಾಗಿರ್ಬೇಕು. ಆಯ್ತು ಸಾವುಕಾರ್ರೆ, ಏನೇನ್ ಬೇಕಲ್ಲ ಲಿಸ್ಟ್ ಮಾಡ್ಕೊ. ಸರಿ. ಪೇಟೆಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ಸರಿ ದಣಿ. ಆದಷ್ಟು ಬೇಗ ಕೆಲಸ ಮುಗಿಸಿ. ಜಯ, ಜಯ 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 ಕೊಡಿ. ಏನೇ ಜಯ ಇದು? ಇಂಥ ಪರಿಸ್ಥಿತಿಲಿ ನೀನ್ ಬರೋದೇ ಕಷ್ಟ, ಅಂಥದ್ರಲ್ಲಿ ಬಿಂದಿಗೆ ಬೇರೆ ಎತ್ಕೊಂಡ್ಬರ್ತಾ ಇದೆಯಲ್ಲ. ಜಾರ್ಗಿರ್ ಬಿದ್ದರೆ ನಿನ್ ಗತಿ ಏನು? ನನ್ನ ಕಂದಮ್ಮನ ಗತಿ ಏನು? ಆ ತಾಯಿ ನನ್ನನ್ನು ಜಾರ್ ಬೀಳೋಕ್ ಬಿಡ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ ರೀ. ಇದು ಅವಳ ಪ್ರಸಾದ, ಅವಳೇ ಕಾಪಾಡ್ತಾಳೆ. ಏನ್ರಿ ನೀವೇನೇ ಹೇಳಿ, ಆ ತಾಯಿಗೆ ನಾನ್ ನನ್ನ ಕೈಯಾರ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡದೆ ಹೋದ್ರೆ ನನ್ ಮನ್ಸಿಗೆ ಸಮಾಧಾನನೇ ಇರಲ್ಲ ನೋಡಿ. ನಿನ್ಗೆ ಯಾವ ತೃಪ್ತಿ ಕೊಡುತ್ತೋ ಅದನ್ನೇ ಮಾಡು. ಒಟ್ನಲ್ಲಿ ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕಷ್ಟೇ. ಈ ದೇವಸ್ಥಾನ ನಿರ್ಮಾಣ ಆಗಿ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿಗೆ ಬಂದು ಆ ತಾಯಿ ಆಶೀರ್ವಾದ ತಗೋಬೇಕು. ಈ ಜಾಗ ಒಂದ್ ದೊಡ್ಡ ಪುಣ್ಯಕ್ಷೇತ್ರ ಆಗ್ಬೇಕು. ಆ ನಮ್ಮ ಆಸೆ ಆದಷ್ಟು ಬೇಗ ಈಡೇರ್ಬೇಕು ರೀ. ಖಂಡಿತವಾಗ್ಲೂ ನೆರವೇರುತ್ತೆ ಕಣೆ, ಯೋಚನೆ ಮಾಡ್ಬೇಡ. ನಡಿ ಪೂಜೆ ಮಾಡು. ಬಿಂಗೆ ಕೊಡಿ. ಅಯ್ಯೋ ನಡಿ ನೀನು. ಅಯ್ಯೋ ಕೊಡಿ ಅಂದ್ರೆ. ಅಯ್ಯೋ ಬನ್ನಿ ಅಂದ್ರೆ ಬಾ. ನಾವು ಘೋರ ಪಂಥದ ವಾಮಾಚಾರಿಗಳು. ನಮ್ಮ ಬಲಿಪೀಠನ ಈ ಜಾಗದಲ್ಲೇ ಸ್ಥಾಪಿಸ್ತೀವಿ. ಬಲಿಪೀಠನ ಈ ಜಾಗದಲ್ಲ? ನಿನಗೆಲ್ಲೋ ತಲೆ ಕೆಟ್ಟು ಬಂದಿದ್ಯಾ ಅಂತ ಕಾಣತ್ತೆ. ಇದು ಶಕ್ತಿ ಪೀಠ. ನಿನ್ನಂತ ಪಾಪಿ ಇಲ್ಲಿ ಕಾಲಿಟ್ಟಿರೋದೇ ದೊಡ್ಡ ತಪ್ಪು. ಇಲ್ಲಿ ಆ ತಾಯಿ ಓಂ ಶಕ್ತಿ ನೆಲೆಸಿದಾಳೆ. ನೆಲ್ಸದ್ರೇನಂತೆ, ಖಾಲಿ ಮಾಡಿಸೋದ್ರಾಯ್ತು. ಒಳ್ಳೆ ಮಾತಿನಲ್ಲಿ ಈ ಜಾಗ ಖಾಲಿ ಮಾಡಿದ್ರೆ ನಿಮ್ಗೆ ಒಳ್ಳೇದು. ನಿನ್ನಿಂದ ನಮ್ಗೇನು ಒಳ್ಳೇದಾಗ್ಬೇಕಾಗಿಲ್ಲ. ಹೀಗೆ ಮಾತಾಡ್ತಾ ಇದ್ರೆ ನನ್ನಿಂದ ನೀನು ಕೆಟ್ಟದ್ದಾಗತ್ತೆ. ಕೆಟ್ಟದ್ ಮಾಡೋದು ನಮ್ಮ ಕುಲಕಸುಬು. ನಿಮ್ಮನ್ನು ಕೇಳಿ ಈ ಜಾಗ ಪಡೆಯೋ ಕರ್ಮ ನಮಗಿಲ್ಲ. ತಂತ್ರ ಪ್ರಯೋಗ ಮಾಡಿ ಈ ಜಾಗ ಪಡೆಯೋದು ನಮಗ್ ಗೊತ್ತಿದೆ. ಯಾವತ್ತು ನೀನ್ ಹೇಳಿದ್ ನಿಜ ಆಗತ್ತೋ ಆವತ್ತು ಆ ದೇವಿ ಶಕ್ತಿ ಸುಳ್ಳಾಗೋಗತ್ತೆ. ಅವಳು ಜಗನ್ಮಾತೆ, ಇಡೀ ಜಗತ್ತಿಗೆ ಬೆಳಕು ನೀಡ್ತಾಳೆ. ನಿನ್ನ ಕೆಟ್ಟ ಕಣ್ಣು ಈ ಭೂಮಿ ಮೇಲೆ ಬಿದ್ದಿದೆ. ಆ ದೇವಿ ಕೆಟ್ಟ ಕಣ್ಣೇನಾರು ನಿನ್ನ ಮೇಲೆ ಬಿತ್ತು, ನೀನ್ ಆ ಕ್ಷಣನೇ
ಭಸ್ಮ ಆಗೋಗ್ತೀಯ. ಈ ಜಾಗದಲ್ಲಿ ರಕ್ತಪಾತ ಬೇಡ ಅಂತ ಸುಮ್ಮನೆ ಇದ್ದೀನಿ. ಮತ್ತೆ ಏನಾದ್ರೂ ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದ್ರೆ ನಿನ್ನ ತಲೆ ಕುತ್ತಿಗೆ ಮೇಲೆ ಇರೋದಿಲ್ಲ, ತ್ರಿಶೂಲದಲ್ಲಿ ಇರುತ್ತೆ. ಹುಷಾರ್, ಹೋಗ ಹೋಗ ಇಲ್ಲಿಂದ. ಕಟೇರ, ಈಗ ನಮ್ಮನ್ನ ಎದುರಾಕೊಂಡಿದ್ದ ಹೆಂಗಸು ಗರ್ಭಿಣಿ. ಕನ್ಯಾ ಬಲಿಗಿಂತ ಗರ್ಭಿಣಿ ಬಲಿ ಶ್ರೇಷ್ಠ. ಆ ಹೆಣ್ಣಿನ ಜೀವಶಕ್ತಿ ಜೊತೆಗೆ ಗರ್ಭದಲ್ಲಿ ಸಾಯೋ ಮಗು ಶಕ್ತಿನೂ ನಿನ್ನದಾಗುತ್ತೆ. ನಮ್ಮ ಕುಲದೇವತೆ ಬಲಿಪೀಠದ ಜಾಗ ತೋರಿಸಿದ್ದು ಅಲ್ದೆ ಬಲಿನೂ ಅವಳೇ ತೋರಿಸಿದಾಳೆ. ಆದ್ರೂ ಆ ಬಲಿನ ಅಷ್ಟು ಸುಲಭವಾಗಿ ಕೊಡಕ್ಕಾಗೋದಿಲ್ಲ. ಅವಳು ಗರ್ಭದಲ್ಲಿರೋ ಮಗು ದೈವಾಂಶ ಸಂಭೂತವಾದ್ದು. ಗುರುಗಳೇ, 16 ವರ್ಷದಿಂದ ಪ್ರತಿ ಅಮಾವಾಸ್ಯೆಗೆ ಒಂದು ಕನ್ಯಾನೆ ಬಲಿ ಕೊಡ್ತಾ ಇದೀನಿ. ಅದರಲ್ಲಿ ಈ ಹೆಂಗಸೆ ಯಾವ ಲೆಕ್ಕ? ನೀನ್ ಸಂಕಲ್ಪ ಮಾಡಿದ್ರೆ ಬಲಿ ಪೂರ್ಣ ಆಗ್ಲೇಬೇಕು. ಯಾವುದೇ ಕಾರಣಕ್ಕೂ ಬಲಿ ಅಪೂರ್ಣ ಆಗಿ ಮಗು ಜನ್ಮ ಪಡಿತು ಅಂದ್ರೆ ನಿನ್ನ ಎಲ್ಲಾ ಶಕ್ತಿನೂ ಕಳ್ಕೊತೀಯ. ಯೋಚಿಸಿ ಸಂಕಲ್ಪ ಮಾಡು. ಅನ್ಕೊಂಡಿದ್ದನ್ ಮಾಡೋದಷ್ಟೇ ಈ ಕಾಟರಂಗ್ ಗೊತ್ತಿರೋದು. ಆ ಹೆಣ್ಣಿನ ರಕ್ತದಿಂದಲೇ ನನ್ನ ದೇವತೆಗೆ ಅಭಿಷೇಕ ಮಾಡ್ತೀನಿ. ನಮಸ್ಕಾರ ಸ್ವಾಮಿ. ಯಾರ ಕೂಡ ಸ್ವಾಮಿ, ನಿಮ್ಮಂತ ಮಹಾಮಹಿಮರು ಈ ಜಾಗ ಕಾಲಿಟ್ಟಿದೆ ನಮ್ಮಂತರ ಭಾಗ್ಯ. ವಿಷಯ ಗೊತ್ತಾಯ್ತು. ಅಜಯಮ್ಮ ಮತ್ತೆ ಅವಳ ಗಂಡನಿಗೆ ತಲೆ ಕೆಟ್ಟಿದೆ. ಎಂತ ಹುಚ್ಚರು ಸ್ವಾಮಿ ಅವರು. ಅವ್ರ ಕನ್ಸಲ್ಲಿ 9 ದೇವತೆಗಳು ಬಂದು ಆ ಜಾಗದಲ್ಲಿ ಶಕ್ತಿ ಪೀಠ ಕಟ್ಟು ಅಂತ ಹೇಳಿದಾರಂತೆ. ಅದಕ್ಕೆ ಅವರು ಆ ಜಾಗನ ನಿಮ್ಗೆ ಕೊಡಲ್ಲ ಅಂತ ಹಂಗೆ ಹೇಳಿದ್ದಾರೆ. ನಿಮಗೆ ಬೇರೆ ಜಾಗ ಕೊಡಿಸ್ಲಾ? ಬೇಡ. ನಿಂಗ್ ಗೊತ್ತು ಪಾಲಾಕ್ಷಯ, ಈ ಕಾಟೇರ ಇಟ್ ಗುರಿ ತಪ್ಪಿಲ್ಲ, ಬದಲಾಯಿಸೋದು ಇಲ್ಲ. ನಮ್ಗೆ ಸವಾಲ್ ಆಗ್ತಾರ? ಅವ್ರಿಗೆ ಸರಿಯಾದ ಜವಾಬ್ ಕೊಡ್ತೀನಿ. ಆ ಗಂಡ ಹೆಂಡ್ತಿನ ಅಲ್ಲೇ ಬಲಿ ಕೊಟ್ಟು ನನ್ನ ಕುಲದೇವತೆನ ಪ್ರತಿಷ್ಠಾಪನೆ ಮಾಡ್ತೀನಿ. ಏನಿದು ಗಂಟೆ ಶಬ್ದ? ಅಯ್ಯೋ, ಇವರು ಬೇರೆ ಊರಲ್ಲಿದ್ದಲ್ಲ. ಜಲಕ 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 ಜಯಮ್ಮ. ಅಯ್ಯೋ ಪಾಪಿಗಳ, ಯಾರು ಇಲ್ದಿರೋ ಸಮಯ ಸಾಧಿಸಿ ದೇವಸ್ಥಾನನೇ ಮುಚ್ಚಾಕಿದಿರಲ್ಲೋ. ಆ ದೇವಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಅವಳೀಗ ನನ್ನ ದಿಗ್ಬಂಧನದಲ್ಲಿದ್ದಾಳೆ. ಅವತ್ತೇನಂದೆ? ಇವಳು ಕೆಟ್ಟ ದೃಷ್ಟಿ ಬಿದ್ರೆ ನಾನು ಭಸ್ಮನ, ಇಲ್ಲಿ ಬಲಿಪೀಠ ಮಾಡೋದು ಭ್ರಮೇನಾ? ನೋಡು, ಈಗೆಲ್ಲ ನಮ್ ವಶ. ಏಯ್, ನಮ್ಮನ್ನ ಎದುರಾಕೊಂಡ್ರೆ ಆ ದೇವ್ರು ನಿಮ್ಮನ್ನ ಕಾಪಾಡೋದಿರ್ಲಿ, ಆ ದೇವ್ರನ್ನ ಯಾರು ಕಾಪಾಡಕ್ಕಾಗಲ್ಲ. ಈಗ ಇಲ್ಲೇ ನಿನ್ನ ಬಲಿ ಕೊಟ್ಟು ಬಲಿಪೀಠಕ್ಕೆ ಅಡಿಗಲ್ ಹಾಕ್ತೀನಿ. ಅದ್ಯಾರು ಬಂದು ಕಾಪಾಡ್ತಾರೋ ನೋಡೋಣ.
ಸತ್ಲು ಅನ್ಸುತ್ತೆ. ನಾನೇನಾದ್ರೂ ಇವ್ರುಗಳ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನನ್ನ ಮಗುನು ಇವ್ರ ಜೀವ ಸಮೇತ ಉಳಿಸಲ್ಲ. ಹೇಗಾದ್ರೂ ಮಾಡಿ ಇಲ್ಲಿಂದ ದೂರ ಹೋಗ್ಬಿಡ್ಬೇಕು. ಹೋಗ್ತೀನಿ, ದೂರ ಹೋಗ್ಬಿಡ್ತೀನಿ. ಓಂ ಶಕ್ತಿ 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 ಓಂ ಶಕ್ತಿ. ಬಲಿ ಅಪೂರ್ಣ ಆಗಿ ಕಾಟೇರ ಸತ್ರು ಸಹ ಪ್ರೇತಾತ್ಮನಾಗಿ ಬಂದು ಜಯಮ್ಮನ್ನ ಬಲಿ ತಗೊಳಕ್ ನೋಡ್ದ. ಯಾರ್ ನೀನು? ಯಾರ್ ನೀನ್ ಹೇಳು? ಈ ಹೆಣ್ಣಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ಯಾ? ಇವಳಿಂದ ನನ್ನ ಕಾರ್ಯ ಅಪೂರ್ಣ ಆಗಿದೆ. ಇವಳನ್ನ ಬಲಿ ತಗೊಳ್ಳದೆ ನಾನು ಬಿಡಲ್ಲ. ನೀನ್ ಏನೇ ಮಾಡಿದ್ರು ನಾನು ಇವನ್ನ ಬಿಡಲ್ಲ. ಬಲಿ ತಗೊಳ್ಳದೆ ಬಿಡಲ್ಲ. ಜಯಮ್ಮನ ಭಯ ದೂರ ಆಗ್ಲಿ ಅಂತಲೇ ನಾನು ನಿನಗೆ ದೆವ್ವ ಹಿಡ್ದವ್ನ
ಗಾಳಿ ಸೋಗ್ತವನ್ನ ಹಿಡ್ಕೊಂಬರಕ್ ಬಿಟ್ಟಿದ್ದು. ಆದ್ರೆ ಕಡೆಗೂ ಜಯಮ್ಮನ ಭಯನೇ ಸತ್ಯ ಆಗೋಯ್ತು. ಓಂ ಶಕ್ತಿನೇ ಉಸಿರು, ಓಂ ಶಕ್ತಿನೇ ಬದುಕು ಅಂತ ನಂಬ್ಕೊಂಡಿದ್ದು ನಮ್ಮ ತಂದೆ ತಾಯಿ ಮಾಡಿದ ತಪ್ಪ. ಶಕ್ತಿಪೀಠನ ತೀರ್ಥಕ್ಷೇತ್ರ ಮಾಡಬೇಕು ಅಂದ್ಕೊಂಡಿದ್ದು ನಮ್ಮ ತಂದೆ ತಾಯಿಗೆ ಈ ಅನ್ಯಾಯ ಯಾಕಾಯ್ತು? ಇಷ್ಟೆಲ್ಲ ಸೇವೆ ಮಾಡಿದ್ದಕ್ಕೆ ಪ್ರಯೋಜನ ಏನು ಬಂತು? ಇದಕ್ಕೆಲ್ಲ ಉತ್ತರ ಹೇಳೋದು ಯಾರು? ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅಷ್ಟಮಂಗಳ. ಅಷ್ಟಮಂಗಳದ ಪ್ರಕಾರ ನಿನ್ ತಂದೆ ಬದುಕಿದ್ದಾರೆ. ಸತ್ಲು ಅನ್ಸುತ್ತೆ. ನಡೀರ. ಗುರುಗಳೇ, ಜಯಮ್ಮ ಬೆಟ್ಟಿಂದ ಬಿದ್ದು ಸತ್ತೋದ್ಲು. ನಿನ್ನ ತಾಯಿಯನ್ನ ಕಳ್ಕೊಂಡೆ ಅನ್ನೋ ಭ್ರಮೆಯಲ್ಲಿ ನಿನ್ನ ತಂದೆ ದೇಶಾಂತರ ಹೋದ. ಇವತ್ತು ಅಘೋರ ಅಮಾವಾಸ್ಯೆ. 25 ವರ್ಷಗಳ ಹಿಂದೆ ಈ ಅಮಾವಾಸ್ಯೆ ಮುಹೂರ್ತದಲ್ಲೇ ಆ ದುರ್ಘಟನೆ ನಡೆದಿದ್ದು. ಜಯಮ್ಮ ದಿವ್ಯಾಳನ್ನ ಬಲಿ ಕೊಡೋದಕ್ಕೆ ಆ ವಾಮಾಚಾರಿಗಳಿಗೆ ಇವತ್ತಿನ ರಾತ್ರಿ ಪ್ರಶಸ್ತವಾದದ್ದು. ಅಲ್ಲಿವರೆಗೂ ನಿನಗೆ ಕಾಲಾವಕಾಶ ಇದೆ. ಆ ಗಳಿಗೆ ಒಳಗೆ ನೀನು ಅವ್ರ ಗುರಿ ತಪ್ಪಿಸಿದ್ರೆ ಅವರ ಸರ್ವನಾಶ, ನಿನ್ನ ಕೈಯಿಂದ ವಿನಾಶ. ಎಷ್ಟೋ ಜನ ಅಮಾಯಕ ಹೆಣ್ಮಕ್ಳು ಇಂಥ ವಾಮಾಚಾರಿಗಳ ಪ್ರಯೋಗಕ್ಕೆ ಬಲಿಯಾಗಿದ್ದಾರೆ. ಇವತ್ತು ರಾತ್ರಿ ನಡೆಯೋ ಯುದ್ಧದಲ್ಲಿ ಜಯ ವಾಮಶಕ್ತಿದೋ ದೈವಶಕ್ತಿದೋ ಅದು ನಿನ್ನಿಂದ ನಿರ್ಧಾರ ಆಗುತ್ತೆ. ಜಗತ್ತಲ್ಲಿ ಯಾರು ಯಾವ ದೇವ್ರನ್ನ ಪೂಜೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ನನ್ನ ತಾಯಿನೇ ದೇವರು. ಒಂದು ಮಾತಂತೂ ಸತ್ಯವಾಗಿ ಹೇಳ್ತಾ ಇದ್ದೀನಿ, ನನ್ನ ತಾಯಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಓಂ ಶಕ್ತಿನೂ ನಾನು ಸುಮ್ಮನೆ ಬಿಡೋದಿಲ್ಲ. ಜ್ವಾಲ ಜೀವ ಕರಾಳ ಕ್ಷತ್ರೆ, ಜ್ವಾಲ ಜೀವ ಕರಾಳ ಕ್ಷತ್ರೆ. ನಡಿಲಿ ಬಲಿ. ಏನ್ ಯೋಚನೆ ಮಾಡ್ತಾ ಇದೀಯಾ? ಗುರುಗಳೇ, ಏಳು ಬಲಿನ ನನ್ನ ತಂದನೆ ಪೂರ್ಣ ಮಾಡಬೇಕು. ಅಪ್ಪ 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 ಬಾ, ಈ ನಿನ್ನ ಮಗನ ದೇಹದೊಳಗೆ ನೀನೇ ಬಾ. ನೀನ್ ಕೊಡ್ಬೇಕಾಗಿರೋ ಬಲಿನ ನೀನೇ ಪೂರ್ಣ ಮಾಡುವಂತೆ. ಬಾಪ್ಪ ಬಾ ಬಾ ಬಾಪ್ಪ ಬಾ. ಜಲಕ್ 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 ಜಯಮ್ಮ. ಹೇಳಿ ಗುರುಗಳೇ, ನಿನ್ ಮಗ ನಾವೆಲ್ಲ ಮೆಚ್ಚುವಂತ ಕೆಲಸ ಮಾಡಿದಾನೆ. ಶಬ್ಬಾಷ್. ಹುಲಿ ಹುಟ್ಟಲ್ಲಿ ಹುಲಿನೇ ಹುಟ್ಟೋದು. ನೀನೀಗ ಪೂರ್ಣ ಮಾಡು ಬಲಿನ. ಮಾಡ್ತೀನಿ ಗುರುಗಳೇ, ಆದ್ರೆ ಇನ್ನೊಬ್ರು ಬರಬೇಕು. ಯಾರು?
ರಕ್ತಾಕ್ಷ ಇವನ್ನ ಕರ್ಕೊಂಬ. ರಕ್ತಾಕ್ಷ ಅಲ್ಲ, ಅವನಪ್ಪ ಕಾಟೇರ. ಜಯ 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 ನಾನು ಜಯ ಜಯ ಮಾತಾಡು ಜಯ. ನೀನ್ ಎಷ್ಟೇ ಕೂಗಾಡಿದ್ರು ಅವಳು ಇವತ್ತು ಎದ್ದು ಓಡೋಗಲ್ಲ. ಅವತ್ತು ಇವಳು ಬಲಿನ ನೀನೇ ತಪ್ಪಿಸ್ದೆ, ಇವತ್ತು ನಿನ್ನ ಕಣ್ಣಾರೆ ನೀನೇ ನೋಡ್ತೀಯ, ನೀನೇ ನೋಡ್ತೀಯ. ಅಮ್ಮನ ಮಗ ಬಾ, ಸಾವನ್ ಹುಡ್ಕೊಂಡ್ ಬಂದೇನ. ನಿಂದೊಂದು ಗಂಡಸ್ ಜನ್ಮನೇನಲ್ಲೇ, ಎದೆ ಕೊಟ್ಟು ಹೋರಾಡಕ್ಕೆ ತಾಕತ್ತಿಲ್ದಿರೋನೆ ಈ ವಾಮಾಚಾರದ ಕೆಲ್ಸಕ್ಕೆ ಇನ್ನೊಬ್ಬರ ಮನೆ ಹಾಳು ಮಾಡೋ ಈ ಕೆಲ್ಸಕ್ಕೆ ಬಲಿಪೀಠ ಬೇರೆ ಕೇಳು. ಆಟಗಾರರ ಮನೆಯಲ್ಲಿ ಮಾಟಗಾರರ ಮನೆಯಲ್ಲಿ ಏನು ಇರಲ್ವಂತೆ. ಅದಕ್ಕೆ ಕಣೋ ನಿನ್ನಂತವ್ರನ್ನ ಸಂಹಾರ ಮಾಡ್ಬೇಕು ಅಂತಾನೆ ಆ ದೇವಿ ಅವಾಗ ಅವತಾರ ಎತ್ತಿ ಬರ್ತಾನೆ ಇರ್ತಾಳೆ. ಅಷ್ಟೊಂದು ಶಕ್ತಿ ಇರೋ ನಿನ್ ತಾಯಿಗೆ ನಾನು ಹಾಕಿರೋ ಬಂಧನದಿಂದ ಹೊರಗೆ ಬರಕ್ ಕೂಡ ಸಾಧ್ಯ ಆಗ್ತಿಲ್ಲ. ಪರಮಶಕ್ತಿ, ಆದಿಶಕ್ತಿ, ಅಪೂರ್ವ ಶಕ್ತಿ ಅಲ್ವಾ ನಿನ್ನ ಓಂ ಶಕ್ತಿ. ನಮ್ಮ ಶಕ್ತಿ ಮುಂದೆ ಅದು ನಿಶಕ್ತಿ. ಈಗ ನಿನಗೆ ಕೊಡ್ತೀನಿ ಮುದ್ದೆ. ಓಂ ಶಕ್ತಿ, ಕಲಿಯ ನಿನ್ ಶಕ್ತಿನ. ಅದ್ಯಾವ ಅವತಾರದಲ್ಲಿ ಬರ್ತಾಳ ನಿನ್ ಶಕ್ತಿ? ಕರೆ.
यजामहे सुगन्धिं पुष्टिवर्धनम् पूर्वारुकमिव बन्धनान् मृत्युमुच्यमामृताम् जय शक्ति 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 त्र्यम्बकं यजामहे सुगन्धिं पुष्टिवर्धनम् पूर्वारुकमिव बन्धनान् मृत्युमुच्यमामृताम् त्र्यम्बकं यजामहे सुगन्धिं पुष्टिवर्धनम् पूर्वारुकमिव बन्धनान् मृत्युमुच्यमामृताम् त्र्यम्बकं यजामहे सुगन्धिं पुष्टिवर्धनम् जय शक्ति जय शक्ति जय शक्ति जय शक्ति जय ಚೌಡಮ್ಮ ಎಲ್ಲಮ್ಮ ಮಾರಮ್ಮ ಅಂಗಾಳ ಪರಮೇಶ್ವರಿ ನಾಗಮ್ಮ ಭದ್ರಕಾಳಿ ಮಂಚಾಲಮ್ಮ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಓಂ ಶಕ್ತಿ
शरणागत दीनाता परित्राणपरायणी सर्वस्याति हरे देवी नारायणी नमोस्तुते। जय शक्ति जय शक्ति जय शक्ति